Hi my dear students, welcome back to my channel again. So after some break, I am back again. But ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಫಿಸಿಕ್ಸ್ ವೀಡಿಯೋಸ್ನ ಸ್ಟಡಿ ಆಫ್ ಸೈನ್ಸ್ ಚಾನಲಲ್ಲಿ ರಮ್ಯಾ ಮ್ಯಾಮ್ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲಿ ಫಿಸಿಕ್ಸ್ ರಿಲೇಟೆಡ್ ಆಗಿ ಪಾಸಿಂಗ್ ಪ್ಯಾಕೇಜ್ ಮತ್ತು ನ್ಯೂಮರಿಕಲ್ಸ್ ಹೇಗೆ ಪ್ರಾಬ್ಲಮ್ಸ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮಗೆ ಸ್ಟಡಿ ಆಫ್ ಸೈನ್ಸ್ ಚಾನಲಲ್ಲಿ ಸಿಗುತ್ತೆ. ಅದರ ಜೊತೆಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಎಲ್ಲ ಕಾನ್ಸೆಪ್ಟ್ಸ್ ಕಂಪ್ಲೀಟ್ ರಿವಿಷನ್ ಕಂಪ್ಲೀಟಾಗಿ ಈಗ ಆಲ್ರೆಡಿ 3 ಡೇಸಿಂದ ಮ್ಯಾಮ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಕಂಪ್ಲೀಟಾಗಿ ಬಯಾಲಜಿ ಕೆಮಿಸ್ಟ್ರಿ ರಿಲೇಟೆಡ್ ಆಗಿ ವಿಡಿಯೋಸ್ ಮಾಡಿದ್ದಾರೆ. ಮಿಸ್ ಮಾಡದೆ ನೋಡಿ, ನಿಮಗೆ ಏನೇ ಡೌಟ್ಸ್ ಇದ್ರೂ ಅಲ್ಲಿ ಕ್ಲಿಯರ್ ಆಗುತ್ತೆ. ಕೆಮಿಸ್ಟ್ರಿ, ಬಯಾಲಜಿ, ಈವನ್ ಫಿಸಿಕ್ಸ್ ಕೂಡ ಪಾಸಿಂಗ್ ಪ್ಯಾಕೇಜ್ ಮತ್ತು ಪ್ರಾಬ್ಲಮ್ಸ್ ಕೂಡ ಅಲ್ಲಿ ಅಪ್ಲೋಡ್ ಮಾಡಿದೆ. ಈ ವಿಡಿಯೋ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತಂದರೆ, ಲೈಕ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾವುದು ಮ್ಯಾಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಂದರೆ, ನಾವು ಹೇಗೆ ಮ್ಯಾಥ್ಸಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಬಂದೇ ಬರುತ್ತೆ, ಅಥವಾ ಕ್ವೆಶನ್ಸ್ ಕೊಟ್ಟಾಗ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ ಒಂದಷ್ಟು ಕ್ವೆಶನ್ಸ್ ನಾನು ಹೇಗೆ ಮ್ಯಾಥ್ಸ್ ರಿಲೇಟೆಡಾಗಿ ಡಿಸ್ಕಸ್ ಮಾಡಿದೆ. ಅದೇ ಥರನೇ ಫಿಸಿಕ್ಸಲ್ಲಿ ಒಂದು ಸ್ಟಡಿ ಮಾಡಿದೆ, ಯಾವ ಥರ ಕ್ವೆಶನ್ಸ್ ಕೊಡಬಹುದು, ಅಪ್ಲಿಕೇಶನ್ ಟೈಪ್. ನಿಮಗೆ ಒಂದು ಸ್ವಲ್ಪ ಏನಾಗುತ್ತೆ ಅಂತಂದರೆ, ಈ ಥರ ಕ್ವೆಶನ್ಸ್ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ಯಾವುದ್ರ ಬೇಸ್ ಮೇಲೆ ಅಂದರೆ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಲಾಸ್ ಬೇಸ್ಡ್. ಒಂದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಲಾ ಮೇಲೆ ಆಗಿರ್ಬೋದು, ಯಾವುದೋ ಒಂದು ಟೇಬಲ್ ಮೇಲೆ ಆಗಿರ್ಬೋದು, ಈ ಥರ ಕ್ವೆಶನ್ಸ್ ಕೊಟ್ಟಾಗ ಹೇಗೆ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ನಾನೊಂದಷ್ಟು ಲಿಸ್ಟ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಇಲ್ಲಿ ನಾನು ಹೇಳ್ಕೊಡುವಂಥ ಕಾನ್ಸೆಪ್ಟ್ನ ಕೇಳಿಸ್ಕೊಡಿ. ಬಿಕಾಸ್ ಇಲ್ಲಿ ನಾನು ಹೇಳುವಂಥ ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಖಂಡಿತ ನೀವು ನಾಳೆ ಎಕ್ಸಾಮಲ್ಲಿ ಖಂಡಿತ ನಾನಿವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಖಂಡಿತ ಇದರಲ್ಲಿ 1 or 2 ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸೇಮ್ ಪ್ಯಾಟ್ರನಲ್ಲಿ. ಅಂದರೆ ಲೈಕ್ ಈಗ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅದೇ ಬೇಸಿಸ್ನ, ಅಂದರೆ ಆ ಪಾಯಿಂಟ್ಸನ್ನ ನೆನ್ಪಿಟ್ಕೊಂಡು ಅಲ್ಲಿ ಬರೆಯೋ ಥರ ಆಗುತ್ತೆ. ಕ್ಲಿಯರ್ ಆಯಿತಾ? ಈಗ ಫಸ್ಟ್ ನಾವು ಹೋಗ್ತಾ ಇರೋವಂಥದ್ದು ನಿಮ್ಮ ಪ್ರಿಪ್ರೇಟರಲ್ಲಿ ಕೇಳಿದ್ರಲ್ಲ, ಯಾವುದು? ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಿಮ್ಗೆ ಕೇಳಿದ್ರು ಡಿಸ್ಕ್ರೈಬ್ ಅನ್ ಎಕ್ಸ್ಪೆರಿಮೆಂಟ್, ಡಿಸ್ಕ್ರೈಬ್ ವೆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ಅಂತ ಹೇಳಿ ಕೊಟ್ಟಿದ್ರು, ಹೌದಲ್ವಾ? ಆ ಎಕ್ಸ್ಪೆರಿಮೆಂಟನ್ನು ನಾನು ಅದೊಂದು ಎಕ್ಸ್ಪೆರಿಮೆಂಟ್ ಅಥವಾ ಇದೇ ಕ್ವೆಶನ್ ಈ ಸರಿ ಹೇಗೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಬೇರೆ ಥರ ಯಾವ ಥರ ಕೇಳ್ಬೋದು ಅಂತ ಹೇಳಿ ಒಂದು 2 ಕಾನ್ಸೆಪ್ಟ್ನ ಇದರಲ್ಲಿ, ಅಂದರೆ ಈ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ 2 ಇದೆ. ಹಾಗೆ ಇನ್ನು ಮುಂದಕ್ಕೂ ಬೇರೆ ಬೇರೆ ಕ್ವೆಶನ್ಸ್ ಕೂಡ ಇದೆ. ಈಗ ಫಸ್ಟ್ ನೋಡ್ತಾ ಬನ್ನಿ. ಈ ಫಿಗರ್ನ ಜಸ್ಟ್ ಕಲ್ತ್ಕೊಳ್ಳಿ. ಓಕೆ, ಬರೆಯೋದನ್ನು ಕಲ್ತ್ಕೊಳ್ಳಿ. ಇದೇನು ಅಂತ ಕಷ್ಟ ಏನಿಲ್ಲ. ಒಂದು ಹಾರ್ಶು ಮ್ಯಾಗ್ನೆಟ್, ಇದನ್ನು ನೀವು ರಫ್ ಆಗಿ ಬರೋದ್ರೂ ನಡೆಯುತ್ತೆ. ಬಿಕಾಸ್ ಇದು ಎಕ್ಸ್ಪೆರಿಮೆಂಟ್ನ ನೀವು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಡಯಾಗ್ರಾಮ್ನೇ ಅವ್ರು ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಮ್ಮಿ. ಬಸ್ಟ್ ವೆರಿ ಸಿಂಪಲ್. ಹೇಗೆ ಬರಿತೀರಾ ನೋಡಿ, ಒಂದು ಹಾರ್ಶು ಮ್ಯಾಗ್ನೆಟ್ ಬರೀರಿ. ಅಲ್ಲೊಂದು ರಾಡ್ ತಗೊಳ್ಳಿ, AB ಅನ್ನೋದೊಂದು ರೆಕ್ಟ್ಯಾಂಗ್ಯುಲರ್ ರಾಡ್ ಶೇಪಲ್ಲಿ ಬರೀರಿ. ಅದರಲ್ಲಿ 2 ಕನೆಕ್ಟಿವಿಟಿ ತಗೊಳ್ಳಿ. ಒಂದನ್ನು ಬ್ಯಾಟ್ರಿ ನೋಡಿ, ಒಂದನ್ನು ಬ್ಯಾಟ್ರಿಗೆ ಬ್ಯಾಟ್ರಿ ಮತ್ತು ಸ್ವಿಚ್ ಕನೆಕ್ಟ್ ಮಾಡಿ. ಇನ್ನೊಂದು ಕಾರ್ನರ್ ನೋಡಿ, ಒಂದು ಕಾಯಿಲ್ ಈ ಥರ ಸಲನಾಯ್ಡ್ ಥರ ನಂಬರ್ ಆಫ್ ಟರ್ನಿಂಗ್ಸ್ ಥರ ನೋಡಿ, ಈ ಸ್ಟ್ಯಾಂಡ್ಗೆ ಹಾಕಿ ಜಸ್ಟ್ ಒಂದು ಸ್ಟ್ಯಾಂಡ್ ಥರ ಬರೀರಿ. ಓಕೆ, ಕ್ಲಿಯರ್ ಆಯಿತಾ? ಇದನ್ನೊಂದು ರಫ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿ, ಒಂದು 2-3 ಸರಿ ಬರೆದ್ರೆ ಬರುತ್ತೆ. ಈಗ ಇದಕ್ಕೆ ರಿಲೇಟೆಡ್ ಆಗಿ ಪಾಯಿಂಟ್ಸ್ ಹೇಗೆ ಬರಿಬೇಕು ಅದಕ್ಕೆ ನಾನು ನೋಡಿ ಇದನ್ನು ಒಳ್ಳೆ ಪ್ಯಾರಾಗ್ರಾಫ್ ಥರ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾನೆ, ಒಂದು ಪ್ಯಾರಾಗ್ರಾಫ್ ಥರ ಆಕ್ಟಿವಿಟಿ ಥರ ಕೊಟ್ಟಿದ್ದಾನೆ. ಸೊ ನಾನು ಅದನ್ನು ಏನು ಮಾಡಿದ್ದೀನಿ, ಜಸ್ಟ್ ಪಾಯಿಂಟ್ ವೈಸ್ ಮಾಡಿದ್ದೀನಿ, ನಿಮ್ಗೆ ಈಸಿ ಆಗುತ್ತೆ ಪಾಯಿಂಟನ್ನು ನೆನ್ಪಿಟ್ಕೊಳ್ಳೋಕ್ಕೆ. ಫಸ್ಟ್ ಒನ್ ಏನು, ಟೇಕ್ ಅ ಅಲ್ಯೂಮಿನಿಯಂ ರಾಡ್. ನೋಡಿ, ದಿಸ್ ಇಸ್ ಅನ್ AB ಅನ್ನೋದೇ ಒಂದು ಅಲ್ಯೂಮಿನಿಯಂ ರಾಡ್. ಇಲ್ಲಿ ಟೇಕ್ ಅ ಅಲ್ಯೂಮಿನಿಯಂ ರಾಡ್ AB, ಕನೆಕ್ಟ್ ಇಟ್ಸ್ 2 ends ವಿತ್ ಅ ವೈರ್. ನೋಡಿ, ವೆರಿ ಸಿಂಪಲ್. ಅದಕ್ಕೆ ನಾನು ಇಲ್ಲಿ ತುಂಬಾ ಏನು ಮಾಡಿದ್ದೀವಿ, ವಿ ಆರ್ ನಾಟ್ ತುಂಬ ಲೆಂತಿಯಾಗಿ ಸಿಂಪಲ್ ವರ್ಡ್ಸ್ ಅಷ್ಟೇ ಯೂಸ್ ಮಾಡಿರೋದ್ರಿಂದ ಯು ಕ್ಯಾನ್ ಸಾಲ್ವ್ ಈಸಿಲಿ. ಫಸ್ಟ್ ಟೇಕ್ ಅ ಅಲ್ಯೂಮಿನಿಯಂ ರಾಡ್ AB, connect its 2 ends with a wire, suspend it on a rod. Okay, rod. Take a strong horseshoe magnet, place it such that aluminum rod is between north and south pole of the magnet. ನೋಡಿ, ಒಂದು ರಾಡ್ ತಗೋತೀರಾ, AB ಅನ್ನೋ ಒಂದು ರಾಡ್ ತಗೊಳ್ತೀರಾ. ಆ 2 ವೈರ್ನ ಏನು ಮಾಡ್ತೀರಾ, ಜಸ್ಟ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್. ಓಕೆ, ಕನೆಕ್ಟ್ ಟು ದ ಬ್ಯಾಟ್ರಿ ಆ್ಯಂಡ್ ಸ್ವಿಚ್. ಓಕೆ, ಆಮೇಲೆ ಒಂದು ಹಾರ್ಶೂ ಮ್ಯಾಗ್ನೆಟ್, ಟೇಕ್ ಅ ಹಾರ್ಶೂ ಮ್ಯಾಗ್ನೆಟ್. ಇಲ್ಲಿ ಅದನ್ನು ಹೇಗೆ ಪ್ಲೇಸ್ ಮಾಡಬೇಕು ಅಂತಂದರೆ, ಈ ರಾಡ್ ಅನ್ನೋದು ಹೇಗೆ ಬರಬೇಕು ಅಂದರೆ, ಇಟ್ ಮಸ್ಟ್ ಬಿ ಇನ್ ಬಿಟ್ವೀನ್ ಸೌತ್ ಆ್ಯಂಡ್ ನಾರ್ತ್ ಪೋಲ್ ಮಧ್ಯೆ ಇರಬೇಕು. ಹೇಗೆ ಅಂತಂದರೆ, ಅಲ್ಲಿ ನಮ್ಗೆ ಕರೆಂಟು ಪಾಸ್ ಆಗಬೇಕು, ಮ್ಯಾಗ್ನೆಟಿಕ್ ಫೀಲ್ಡು ಎಫೆಕ್ಟಿವ್ ಇರಬೇಕು, 2ರಿಂದ. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಇಷ್ಟೇ. ವೆರಿ ಸಿಂಪಲ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಟೇಕ್ ಅ ಅಲ್ಯೂಮಿನಿಯಂ ರಾಡ್, connect 2 ends with a wire, suspend it on a rod. Okay, take a strong horseshoe magnet, place it such that ಹೇಗಿರಬೇಕು, aluminum rod is between north and south pole of the magnet. Now pass a current through the wire after connecting it to a battery and key.
ಓಕೆ. ತಕ್ಷಣ ಕರೆಂಟ್ ಆದ ತಕ್ಷಣ ಏನಾಗುತ್ತೆ, ರಾಡ್ ಇಸ್ ಡಿಸ್ಪ್ಲೇಸ್ ಟುವರ್ಡ್ಸ್ ಲೆಫ್ಟ್. ಯಾವ ಕಡೆ ಡಿಸ್ಪ್ಲೇಸ್ ಆಗುತ್ತೆ, ಟುವರ್ಡ್ಸ್ ಲೆಫ್ಟ್ಗೆ ಡಿಸ್ಪ್ಲೇಸ್ ಆಗುತ್ತೆ. ನಾವು ಇಫ್ ಇಟ್ ರಿವರ್ಸ್ ದಿ ಡೈರೆಕ್ಷನ್ ಆಫ್ ಕರೆಂಟ್, ನಾವು ಇಫ್ ಇಟ್ ರಿವರ್ಸ್ ದಿ ಡೈರೆಕ್ಷನ್ ಗೊತ್ತಿದೆ ಅಲ್ವಾ, ಇಫ್ ಇಟ್ ಚೇಂಜ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ಸ್ನ ಚೇಂಜ್ ಮಾಡಿದ್ರೆ ದ ರಾಡ್ ಇಸ್ ಡಿಸ್ಪ್ಲೇಸ್ ಟುವರ್ಡ್ಸ್ ರೈಟ್. ಇಫ್ ಯು ರಿವರ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ರಿವರ್ಸಸ್ ದಿ ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್. ಜೊತೆಗೆ ನೋಡಿ, ನಾನು ಪೋಲ್ನ ಚೇಂಜ್ ಮಾಡ್ತೀನಿ, ನೋಡ್ತಾ ಬನ್ನಿ, ನಾರ್ತ್ ಪೋಲ್ ಈ ಕಡೆ ಸೌತ್ ಪೋಲ್ ಹಾಗೆ ಚೇಂಜ್ ಮಾಡಿದ್ರು ರಾಡ್ ಇಸ್ ನೌ ಡಿಸ್ಪ್ಲೇಸ್ಡ್ ಅಗೇನ್ ಟುವರ್ಡ್ಸ್ ಲೆಫ್ಟ್. ಅರ್ಥ ಆಗ್ತಿದೆಯಾ? ಅಂದರೆ ಇಲ್ಲಿ ಇಷ್ಟು ಪಾಯಿಂಟ್ಸನ್ನು ಜಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಫಸ್ಟ್ ಒಂದು ಅಲ್ಯೂಮಿನಿಯಂ ರಾಡ್ ತಗೊಳ್ತೀರಾ, ಇದನ್ನು ನೀವು ಓನ್ ವರ್ಡ್ಸಲ್ಲಿ ಬರೆದ್ರು ಆಯಿತು. ಅದನ್ನು ಒಂದು ಹಾರ್ಶು ಮಧ್ಯೆ ಹೇಗೆ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಬರೋ ಕಡೆ ಮಿಡಲಲ್ಲಿ ಇನ್ ಬಿಟ್ವೀನ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಇಟ್. ಈಗ ಏನು ಮಾಡ್ತೀರಾ, ಕರೆಂಟ್ ಯು ಆರ್ ಗೋಯಿಂಗ್ ಟು ಪಾಸ್ ದಿ ಕರೆಂಟ್. ಅವಾಗ ಏನಾಗುತ್ತೆ, ಫಸ್ಟ್ ಇಟ್ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್. Okay, then what you are going to do, you are going to reverse the current. Again it will deflect towards its right. Idu current na reverse madidvi. Now if we reverse the poles of the magnet, then also it reverses the force of the rod. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಎರಡನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಕರೆಂಟ್ನು ರಿವರ್ಸ್ ಮಾಡ್ತಿದ್ದೀವಿ, ಹಾಗೇನೆ ಇಲ್ಲಿ ಪೋಲ್ಸ್ನು ರಿವರ್ಸ್ ಮಾಡಿದ್ರೆ ಅಲ್ಲಿ ನಾವು ಡಿಫ್ಲೆಕ್ಷನ್ ಆಫ್ ರಾಡ್ ಕೂಡ ರಿವರ್ಸ್ ಆಗುತ್ತೆ. ಇದನ್ನ ನೀವು ಓನ್ ವರ್ಡ್ಸಲ್ಲಿ ಬರೀರಿ. ತೀರಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ, ಅಥವಾ ಇಷ್ಟು ಪಾಯಿಂಟ್ಸ್ನ ಒಂದು ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಹಾಗಾದ್ರೆ ಫೈನಲಿ ಏನು ಕನ್ಕ್ಲೂಷನ್ ಬರೀತೀರಾ? ಇದಕ್ಕೆ ರಿಲೇಟೆಡ್ ಆಗಿ ಕನ್ಕ್ಲೂಷನ್ ಹೇಗೆ ಬರೀತೀರಾ ಅಂದರೆ, ದ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ವೆನ್ ವೈರ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟ್. ಇದು ನೆನಪಲ್ಲಿರಲಿ, ಇದು ರೈಟ್ ಆ್ಯಂಗಲ್ಸ್ ಅಲ್ಲೇ ಇರಬೇಕು, ನೆನಪಲ್ಲಿರಲಿ, ರೈಟ್ ಆ್ಯಂಗಲ್ಸ್. ಇದನ್ನ MCQ ಆಗಿ ಕೇಳೋ ಅಂಥ ಚಾನ್ಸಸ್ ಇರುತ್ತೆ. ಅಂದರೆ when will be the force of the rod will be maximum ಅಂತಂದ್ರೆ when all they are in right angles. ಓಕೆ, ಅದಕ್ಕೆ ತಾನೇ ನೋಡಿ ಲೆಫ್ಟ್ ಹ್ಯಾಂಡ್ ರೂಲ್ ಆಗಿರ್ಬೋದು, ರೈಟ್ ಹ್ಯಾಂಡ್ ರೂಲ್ ಆಗಿರ್ಬೋದು, ನಾವು ಅದನ್ನು ಹೇಗೆ ಆಲ್ ದ 3 fingers ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತೀವಿ, ಹೌದಾ? ಹಾಗಾಗಿ ನೋಡಿ, ಇದನ್ನು MCQ ಕ್ವೆಶ್ಚನಲ್ಲಿ ಕೂಡ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ವೆನ್ ವಿಲ್ ಬಿ ದ ಫೋರ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅದೇ ಮಿನಿಮಮ್ ಯಾವಾಗ ಆಗುತ್ತೆ ಗೊತ್ತಿದೆಯಾ ನಿಮಗೆ? ಮಿನಿಮಮ್ ಯಾವಾಗ ಆಗುತ್ತೆ ಅಂದರೆ ವೆನ್ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ವೆನ್ ದೇ ಆರ್ parallel to each other. Parallel ಆದರೆ it becomes minimum, but maximum force ನಾವು ನೋಡಬೇಕು ಅಂತಂದರೆ the wire is perpendicular to the magnetic field. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಅಥವಾ when a current and magnetic field are at 90 degree. ನೀವು ಅಕಸ್ಮಾತ್ ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ಬರಲಿಲ್ಲ ಅಂತಂದ್ರು 90 ಡಿಗ್ರಿ ಅನ್ನೋದನ್ನು ನೋಡಿ. ನೆಕ್ಸ್ಟ್, ಡೈರೆಕ್ಷನ್ ಆಫ್ ಫೋರ್ಸ್ ನೋಡ್ತಾ ಬನ್ನಿ. ಹಾಗಾದರೆ ಫೈನಲಿ ದ ಡೈರೆಕ್ಷನ್ ಆಫ್ ಫೋರ್ಸ್ ಡಿಪೆಂಡ್ಸ್ ಆನ್ ಬೋತ್ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಇದನ್ನು ನೀವು ಕನ್ಕ್ಲೂಷನಲ್ಲಿ ಬರೀಬೇಕಾಗತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ಫಸ್ಟ್ ಇದನ್ನು ರಫ್ ಆಗಿ ಫಿಗರ್ನ ಬರೀರಿ, ನೋ ಇಶ್ಯೂಸ್, ಏನಿಲ್ಲ. ಒಂದು ರಾಡ್ ಬರೀತೀರಾ, ಅದಕ್ಕೆ 2 ಕನೆಕ್ಟಿವಿಟಿ ತಗೊಳ್ಳಿ. ಒಂದನ್ನು ಬ್ಯಾಟ್ರಿ ಈ ಕಡೆಯಿಂದ ಇನ್ನೊಂದು ಕಡೆ ಸ್ವಿಚ್ ಕನೆಕ್ಟ್ ಮಾಡಿ. ಆ ರಾಡ್ ಹೇಗಿರಬೇಕು ಅಂತಂದರೆ ಇಟ್ ಮಸ್ಟ್ ಬಿ ಇನ್ ಬಿಟ್ವೀನ್ ದಿ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಆಫ್ ಹಾರ್ಶೂ ಮ್ಯಾಗ್ನೆಟ್. ಓಕೆ, ನಾವಿಲ್ಲಿ ತಗೊಳ್ತಾ ಇರೋದು ಹಾರ್ಶೂ ಮ್ಯಾಗ್ನೆಟ್. ಇಲ್ಲೇನು ಮಾಡ್ತೀನಿ, as soon as the current ಪಾಸ್ ಮಾಡಿದ್ರೆ ಹಿಯರ್ ಫಸ್ಟ್ ಏನಾಗುತ್ತೆ, ರಾಡ್ ಡಿಸ್ಪ್ಲೇಸಸ್ ಟುವರ್ಡ್ಸ್ ಲೆಫ್ಟ್. ಈಗ if we reverse the direction of current, then the rod displaces towards right. Then if we change the poles of the magnet, ಅದಕ್ಕೆ ನಾನು ಸ್ವಲ್ಪ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, poles of the magnet, then also there is a reverse in the direction of force. Okay, finally the force will be maximum when the current and magnetic field are perpendicular to each other. However, finally what we can conclude, the direction of force depends on the direction of current and the direction of magnetic field. ಅಂದರೆ ಎಕ್ಸ್ಪೆರಿಮೆಂಟ್ನ ಡಿಸ್ಕ್ರೈಬ್ ಮಾಡಿ ಅಂತ ಕೊಟ್ಟರೆ ನೀವಿಷ್ಟು ಬರಿಬೇಕಾಗತ್ತೆ. ಕ್ಲಿಯರ್ ಆಯಿತಾ? ಓಕೆ, ಇವಾಗ ಇದೇ ಕ್ವೆಶನ್ನ ಬೇರೆ ಥರ ಕೇಳಿದ್ರೆ, ಅಂದರೆ ಈ ಎಕ್ಸ್ಪೆರಿಮೆಂಟ್ನ ಡಿಸ್ಕ್ರೈಬ್ ಮಾಡಿ ಈ ಥರ ಏನೋ ಕೇಳ್ದಾನೆ ನೋಡಿ, ಇನ್ನೊಂದು ಬೇರೆ ಕ್ವೆಶನ್ ನೋಡಿ. ಈ ಥರ ಆ್ಯಕ್ಚುಲಿ ಇದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಫಿಗರ್ ಕೊಡಲ್ಲ ಅನ್ಕೋತೀನಿ. ಕೊಡದಿದ್ರೆ ಜಸ್ಟ್ ಯು ಥಿಂಕ್ ದಟ್ ಹೌ ಫ್ರಮ್ ದಿ ಎಕ್ಸ್ಪೆರಿಮೆಂಟ್ ಹೌ ಡು ವಿ ಥಿಂಕ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ರಾಡ್ AB ವಿಲ್ ಬಿ ಎಫೆಕ್ಟೆಡ್ ಇಫ್, ಅಂದರೆ ಒಂದಷ್ಟು ರೀಸನ್ಸ್ ಕೊಡ್ತಾರೆ. ಇಲ್ಲಿ ನೋಡ್ತಾ ಬನ್ನಿ. ಅಂದರೆ ಡಿಸ್ಪ್ಲೇಸ್ಮೆಂಟ್ ಹೇಗಾಗುತ್ತೆ, ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ಬಿಟ್ಟು ಈ ಥರ 3 ರೀಸನ್ಸ್ ಕೊಟ್ಟಿದ್ದಾರೆ. ಏನೇನು ಮಾಡಿದ್ರೆ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್, ಹೌ ವಿಲ್ ಬಿ ದ ಡಿಸ್ಪ್ಲೇಸ್ಮೆಂಟ್ ಅಥವಾ ಫೋರ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತೇಳಿ. ಫಸ್ಟು, ಕರೆಂಟ್ ಇನ್ ದಿ ರಾಡ್ AB ಇನ್ಕ್ರೀಸ್ಡ್ ಆದರೆ ಏನಾಗುತ್ತೆ, ಎ horseshoe magnet is used, a stronger horseshoe magnet is used and length of rod AB is increased ಅಂತ ಹೇಳಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಈಗ ನೋಡ್ತಾ ಬನ್ನಿ,
ಇವಾಗ ಇದ್ರ ಬಗ್ಗೆ ರಿಲೇಟೆಡ್ ಆಗಿ ನಾವು ಹೇಗೆ ಆನ್ಸರ್ ಮಾಡ್ಬೋದು ಇದೇ ಕ್ವೆಶ್ಚನ್ ಅವ್ರು ಏನಾದರೂ ಕೇಳಿದ್ರೆ. ಫಸ್ಟ್ ಒನ್ ಏನು, ಕರೆಂಟ್ ಇನ್ ದಿ ರಾಡ್ ಎ ಬಿ ಇಸ್ ಇನ್ಕ್ರೀಸ್ಡ್. ಈಗ ಆಲ್ರೆಡಿ ನಾವು ಹೇಳಿದ್ವಿ ಕರೆಂಟ್ ಡೈರೆಕ್ಷನ್ನ ಚೇಂಜ್ ಮಾಡಿದ್ರೆ ಅದ್ರ ಅಂದರೆ ರಾಡ್ ಡಿಸ್ಪ್ಲೇಸ್ ಅಥವಾ ರಾಡ್ ಫೋರ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ ಗೊತ್ತಾಯ್ತು ನಮಗೆ ಎಕ್ಸ್ಪೆರಿಮೆಂಟಿಂದ. ಬಟ್ ಕರೆಂಟನ್ನೇ ನಾವು ಜಾಸ್ತಿ ಮಾಡಿದ್ರೆ, ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಆಸ್ ಯು ನೋ ದ್ಯಾಟ್ ಕರೆಂಟ್ ಏನಾಗುತ್ತೆ, ದ ಡಿಸ್ಪ್ಲೇಸ್ಮೆಂಟ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್, ಹೌದಲ್ವಾ? ಹಾಗೇನೆ ಇಲ್ಲಿ ಅಬ್ಸರ್ವ್ ಮಾಡಿ, ಅದಕ್ಕೆ ಆನ್ಸರ್ ಜಸ್ಟ್ ನೀವು ಇಷ್ಟು ಬರೆದ್ರೆ ಆಯ್ತು. ಇಫ್ ಅ ಕರೆಂಟ್ ಇನ್ ಅ ರಾಡ್ ಇನ್ಕ್ರೀಸ್ಡ್, force exerted on the current carrying rod increases, hence the displacement of rod increases. ಅಷ್ಟೇ, ವೆರಿ ಸಿಂಪಲ್. ಅಂದರೆ ಕರೆಂಟನ್ನು ಜಾಸ್ತಿ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟು ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳಿ ಬರೀತೀರಾ. ಅದೇ ಥರ ನೆಕ್ಸ್ಟ್ ಒನ್ ನೋಡಿ, ಎ ಸ್ಟ್ರಾಂಗರ್ ಹಾರ್ಶೂ ಮ್ಯಾಗ್ನೆಟ್ ಇಸ್ ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಇಫ್ ಅ ಸ್ಟ್ರಾಂಗ್ ಹಾರ್ಶೂ ಮ್ಯಾಗ್ನೆಟ್ ಇಸ್ ಯೂಸ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸಸ್. ಅಲ್ಲಿ ಏನು ಜಾಸ್ತಿ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸಸ್, ಹೆನ್ಸ್ ಅ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ರಾಡ್ ಆಲ್ಸೋ ಇನ್ಕ್ರೀಸಸ್, ದೆನ್ ದ ಡಿಸ್ಪ್ಲೇಸ್ಮೆಂಟ್ ಇನ್ಕ್ರೀಸಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ರಾಡ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಪೊಸಿಷನ್ ಚೇಂಜ್ ಆಗುತ್ತೆ, ಹೌದಲ್ವಾ? ಎಸ್. ಅದೇ ಥರ ಲೆಂತ್ ಆಫ್ ರಾಡ್ ಎ ಬಿ ಇಸ್ ಇನ್ಕ್ರೀಸ್ಡ್. ಆ ರಾಡ್ ಲೆಂತ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಇಫ್ ದ ಲೆಂತ್ ಆಫ್ ರಾಡ್ ಇಸ್ ಇನ್ಕ್ರೀಸ್ಡ್, ಫೋರ್ಸ್ ಆನ್ ದಿ ರಾಡ್ ಇನ್ಕ್ರೀಸಸ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಆಫ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ರಾಡ್ ಆಸ್ ವೆಲ್. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕರೆಂಟನ್ನು ಜಾಸ್ತಿ ಮಾಡಿದ್ರು ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗುತ್ತೆ. ಅಂದರೆ ದ ಫೋರ್ಸ್ ಆ ಫೋರ್ಸ್ ಏನಾಗುತ್ತೆ, ಆ ಕ್ಯಾರಿಂಗ್ ಕಂಡಕ್ಟರಲ್ಲಿ ಜಾಸ್ತಿ ಆಗುತ್ತೆ. ಓಕೆ ನೋಡಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ಕರೆಂಟನ್ನು ನೀವು ಜಾಸ್ತಿ ಮಾಡಿದ್ರು ದ ಡಿಸ್ಪ್ಲೇಸ್ಮೆಂಟ್ ವಿಲ್ ಇನ್ಕ್ರೀಸಸ್. ಓಕೆ, ಸ್ಟ್ರಾಂಗರ್ ಹಾರ್ಶೂ ಮ್ಯಾಗ್ನೆಟ್ ತಗೊಂಡ್ರು ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಡಿಸ್ಪ್ಲೇಸ್ಮೆಂಟ್. ಯಾಕೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸಸ್ ಇನ್ ದರ್. ಆ್ಯಂಡ್ ಆಲ್ಸೋ ಇಫ್ ಯು ಇನ್ಕ್ರೀಸ್ ದ ಲೆಂತ್ ಆಫ್ ರಾಡ್, ದೆನ್ ಆಲ್ಸೋ ವಿ ಕ್ಯಾನ್ ಅಬ್ಸರ್ವ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ರಾಡ್ ಮೋರ್. ಅರ್ಥ ಆಯ್ತಾ? ಹಾಗಾದರೆ ಈ ಎಕ್ಸ್ಪೆರಿಮೆಂಟಿಂದ ನಿಮಗೆ ಕ್ವೆಶನ್ಸ್ ಕೇಳೋದು ಎರಡೇ ಥರ. ಒಂದು, ಎಕ್ಸ್ಪೆರಿಮೆಂಟನ್ನೇ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಇನ್ನೊಂದು ಈ ಥರ ಕ್ವೆಶನ್ಸನ್ನು ಕೊಡ್ಬೋದು. ಆಮೇಲೆ ಡೈರೆಕ್ಷನ್ ರಿಲೇಟೆಡ್ ಆಗು ಕೊಡ್ತಾರೆ. ವಾಟ್ ಹ್ಯಾಪನ್ಸ್ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ರಾಡ್ ವೆನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ರಿವರ್ಸ್ಡ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಲ್ಸೋ ರಿವರ್ಸ್ಡ್. ವಾಟ್ ಹ್ಯಾಪನ್ಸ್ ವೆನ್ ವಿ ಇಂಟರ್ಚೇಂಜ್ ದಿ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ಅಂತ ಕೇಳಿದ್ರು, ಅಲ್ಲೂ ಏನಾಗುತ್ತೆ, ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ರಾಡ್. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಆಮೇಲೆ ವೆನ್ ವಿಲ್ ಬಿ, ಇಟ್ ವಿಲ್ ಮ್ಯಾಕ್ಸಿಮಮ್, ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ವೆನ್ ದೇ ಆರ್ ರೈಟ್ ಆ್ಯಂಗಲ್ ಟು ಈಚ್ ಅದರ್. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ, ಸ್ಟ್ರೆಸ್ ಮಾಡಿ ಕೊಟ್ಟಿದ್ದಾರೆ. ದೇರ್ ವಿಲ್ ಬಿ ಮ್ಯಾಕ್ಸಿಮಮ್ ಫೋರ್ಸ್ ವೆನ್ ದೇ ಆರ್ ರೈಟ್ ಆ್ಯಂಗಲ್ ಟು ಈಚ್ ಅದರ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೋಡಿ, ಈ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಆಗಿ ಇಷ್ಟೇ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಇರೋದು. ಇಷ್ಟು ನೀಟಾಗಿ ಕಲ್ತ್ಕೊಳ್ಳಿ, ಖಂಡಿತ ಈಸಿಯಾಗಿ ನೀವು ಎಕ್ಸಾಮಲ್ಲಿ ಬರೀಬಹುದು. ಓಕೆ, ಕಮ್ ನೆಕ್ಸ್ಟ್, ಕಮಿಂಗ್ ಟು ದ ನೆಕ್ಸ್ಟ್ ಒನ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ಪ್ರತಿಯೊಂದು ಪೇಪರಲ್ಲೂ ಇದೆ ಈ ಕಾನ್ಸೆಪ್ಟ್, ಪ್ರತಿಯೊಂದು ಪೇಪರಲ್ಲೂ ಇದೆ. ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಅಥವಾ 1 ಮಾರ್ಕ್ಗೆ ಕೇಳ್ತಾ. ನೋಡಿ, ಇದನ್ನು 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ಗೆ ಬೇಕಾದರೂ ಇದನ್ನು ಕನ್ವರ್ಟ್ ಮಾಡಿ ಚೇಂಜ್ ಮಾಡ್ಬೋದು. ಇಲ್ಲೇನು ಕೇಳ್ತಾನೆ, ಫಸ್ಟ್ ಈ ಫಿಗರ್ ಕೊಟ್ಬಿಟ್ಟು ವಾಟ್ ಡಸ್ ದ ಫಿಗರ್ ಇಂಡಿಕೇಟ್ಸ್ ಅಬೌಟ್ ದ ಎಕ್ಸ್ಪೆರಿಮೆಂಟ್, ಯಾವುದ್ರ ಬಗ್ಗೆ ಇಂಡಿಕೇಟ್ ಮಾಡುತ್ತೆ ಅಥವಾ ಹೇಗೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳಿ ಕ್ವೆಶ್ಚನ್ನ ಕೇಳಬಹುದು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ, ಇಲ್ಲಿ ಹೇಗೆ ಚೇಂಜ್ ಆಗ್ತಿದೆ ಅಂತೇಳಿ. ಈ ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ. ದಿ ಎಕ್ಸ್ಪೆರಿಮೆಂಟ್ ವಾಸ್ ಫಸ್ಟ್ ಡನ್ ಬೈ ಮೈಕಲ್ ಫ್ಯಾರಡೆ. Okay, he observed that the current will only induced in the coil if the magnetic field around the coil changes. This is very very important. This statement andre the current is induced in the coil. Current induced andre it will produce anbodu. Okay, yavaga current induce agutte, yavaga if the magnetic field around the coil changes. Magnetic field change adre ಆ ಕಾಯಿಲ್ ಅಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು, ವಿ ಕ್ಯಾನ್ ಅಬ್ಸರ್ವ್ ದಿ ಕರೆಂಟ್. ದಿಸ್ ಇಸ್ ಅ ಮೇನ್ ಕಾನ್ಸೆಪ್ಟ್ ಆಫ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್. ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಇದನ್ನೇ ನಿಮಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ಗೆ ಫಸ್ಟ್ ಏನು ಮಾಡ್ತೀರಾ, ಅಥವಾ ಹಿ ಮೂವ್, ನಾನು ಆ್ಯಕ್ಚುಲಿ ಇಲ್ಲಿ ಫ್ಯಾರಡೇಸ್ ಏನು ಆ ಪಾಯಿಂಟಾಗಿ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ವೆನ್ ವಿ ಮೂವ್ ಅಂತ, ವೆನ್ ವಿ ಈ ಥರನೂ ನೀವು ಬರಿಬೋದು, ಹಿ ಮೂವ್ ಅಂತ ಬರಿಬೋದು, ಅಥವಾ ವೆನ್ ವಿ ಮೂವ್ ಅ ಮ್ಯಾಗ್ನೆಟ್ ಟು ಫಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ವೆನ್ ವಿ ಮೂವ್ ಅ ಮ್ಯಾಗ್ನೆಟ್ ಟುವರ್ಡ್ಸ್ ದ ಕಾಯಿಲ್, ಕಾಣಿಸ್ತಿದ್ಯಾ, ಇಲ್ಲೊಂದು ಕಾಣಿಸ್ತಿದೆ ಅಂದ್ಕೊಳ್ತೀನಿ ನೋಡಿ. ಟುವರ್ಡ್ಸ್ ದ ಕಾಯಿಲ್ ಬಂದರೆ ದ ಡಿಫ್ಲೆಕ್ಷನ್ ಇನ್ ದ ನೀಡಲ್ ಆಫ್ ದ ಗ್ಯಾಲ್ವೋಮೀಟರ್ ವಿಲ್ ಬಿ ಟುವರ್ಡ್ಸ್ ರೈಟ್.
ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀವಿ ನೋಡಿ. ಫಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು, ವೆನ್ ವಿ ಮೂವ್ ಅ ಮ್ಯಾಗ್ನೆಟ್ ಟುವರ್ಡ್ಸ್ ದ ಕಾಯಿಲ್, ದ ಮೊಮೆಂಟರಿ ಡಿಫ್ಲೆಕ್ಷನ್ ಅಥವಾ ಡಿಫ್ಲೆಕ್ಷನ್ ಅಂತಾನೆ ಬರೆದ್ರು ಆಯ್ತು. ಡಿಫ್ಲೆಕ್ಷನ್ ಇನ್ ದ ನೀಡಲ್ ಆಫ್ ಗ್ಯಾಲ್ವನೋಮೀಟರ್ ವಿಲ್ ಬಿ ಟುವರ್ಡ್ಸ್ ರೈಟ್. ಅದೇ ತರ ವೆನ್ ವಿ ಮೂವ್ ಅ ಮ್ಯಾಗ್ನೆಟ್ ಅವೇ ಫ್ರಮ್ ಇಟ್, the deflection in the needle of galvanometer towards left. Okay, left towards left ಅಂದ್ರೆ it will ಇಲ್ಲೂ ಅಷ್ಟೇ ನೋಡಿ, ಮ್ಯಾಗ್ನೆಟಿಕ್ ನ ನಾವು ಡೈರೆಕ್ಷನ್ ಚೇಂಜ್ ಮಾಡಿದ್ರೆ there will be change in the direction of current. ಹೌದಾ? ನೆಕ್ಸ್ಟ್ ವೆನ್ ವಿ ಅಬ್ಸರ್ವ್ ವೆನ್ ಬೋತ್ ಆರ್ ಸ್ಟೇಷನರಿ ಅಂದ್ರೆ ಮ್ಯಾಗ್ನೆಟ್ ಮತ್ತೆ ಕಾಯಿಲ್ ಎರಡು ಸ್ಟೇಷನರಿ ಆಗಿದ್ರೆ there is no motion between them ಆದಾಗ there will be no deflection in the galvanometer. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀವಿ ನೋಡಿ. ಫಸ್ಟ್ ಮ್ಯಾಗ್ನೆಟ್ ಅಷ್ಟೇ ರಿಲೇಟ್ ಮಾಡ್ತಿದ್ದೀವಿ. ಈಗ ಮ್ಯಾಗ್ನೆಟ್ನ ಇಫ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್ ಕಡೆಗೆ ನೀವು ಹೋಗ್ತಿದ್ದೀರಾ, ನಾರ್ತ್ ಪೋಲ್ ಆಫ್ ದಿ ಕಾಯಿಲ್ನ ತೊಗೊಂಡು ಹೋಗ್ತಿದ್ದೀರಾ ಅಂತಂದ್ರೆ ದ ಡಿಫ್ಲೆಕ್ಷನ್ ಆಫ್ ದಿ ಗ್ಯಾಲೋಮೀಟರ್ ವಿಲ್ ಬಿ ದ ರೈಟ್ ಹ್ಯಾಂಡ್ ಸೈಡ್. ಈ ಥರ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ. ಅದೇ ನೋಡಿ ವೆನ್ ಯು ಆರ್ ಬ್ರಿಂಗಿಂಗ್ ಬ್ಯಾಕ್ ಇಟ್ ವಿಲ್ ಬಿ ಲೆಫ್ಟ್ ಹ್ಯಾಂಡ್ ಸೈಡ್. ಇಫ್ ದೇ ಬೋತ್ ಆರ್ ಸ್ಟೇಷನರಿ ಆಗಿದ್ರೆ ದೆರ್ ಇಸ್ ನೋ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ಕ್ಲಿಯರ್ ಆಯ್ತಾ? ಎಸ್. ಅದೇ ತರ ನೋಡಿ, ಇವಾಗ ನಾನು ಮ್ಯಾಗ್ನೆಟ್ ನೀನು ಚೇಂಜ್ ಮಾಡ್ತಿಲ್ಲ, ಇಟ್ ಈಸ್ ಇನ್ ದ ಪ್ಲೇಸ್. ಈಗ ನೋಡಿ ನಾರ್ತ್ ಪೋಲ್ ಸೌತ್ ಪೋಲ್ ಹಾಗೆ ಇದೆ. ಈಗ ನಾವು ಕಾಯಿಲ್ನೇ ಅದ್ರ ಹತ್ರ ತಗೊಂಡು ಹೋದ್ರೆ ನೋಡಿ, ಗ್ಯಾಲ್ವನೋಮೀಟರ್ನೇ ಅದ್ರ ಹತ್ರ ನೋಡಿ, ದೆನ್ ಹಿ ಮೂವ್ ಅ ಕಾಯಿಲ್ ಟುವರ್ಡ್ಸ್ ದಿ ಮ್ಯಾಗ್ನೆಟ್ ಆರ್ ಮೂವ್ ಅವೇ ಫ್ರಮ್ ಇಟ್. ಈಗ ಕಾಯಿಲ್ನೇ ಅದ್ರ ಹತ್ರ ದೂರ ತಗೊಂಡು ಬರ್ತಿದ್ರೆ ಅಗೇನ್ ವಿಲ್ ಅಬ್ಸರ್ವ್ ದಿ ಡಿಫ್ಲೆಕ್ಷನ್ ಇನ್ ದ ನೀಡಲ್ ಆಫ್ ದಿ ಗ್ಯಾಲ್ವನೋಮೀಟರ್. ಇಷ್ಟು ಬರ್ದು then what is the conclusion you can give? Therefore, whenever a magnetic field around the conductor wire changes, result in the induction of the current. ಈ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಬರೀಲೇಬೇಕು ನೀವು ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡಿ ಅಂದರೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದನ್ನು ಜಸ್ಟ್ ಯು ಕ್ಯಾನ್ ರೈಟ್ ಬೈ ಯೋರ್ ಓನ್. ಇದನ್ನು ಅಷ್ಟೇ ಫಸ್ಟು ದ ಪರ್ಸನ್ ಹೂ ಡಿಡ್ ದ ಎಕ್ಸ್ಪೆರಿಮೆಂಟ್ ಇಸ್ ಮೈಕಲ್ ಫ್ಯಾರಡೆ. ಇಲ್ಲಿ ಯಾವುದ್ರ ಬಗ್ಗೆ ಯಾವೆರಡು ರಿಲೇಷನ್ಶಿಪ್ನ ತೊಗೊಂಡಿದ್ದಾರೆ, ಮೋಷನ್ ಆಫ್ ದಿ ಮ್ಯಾಗ್ನೆಟ್ ಆ್ಯಂಡ್ ದಿ ಕರೆಂಟ್. ಓಕೆ, ಫಸ್ಟ್ ಏನು ಮಾಡ್ತಾರೆ, ಮ್ಯಾಗ್ನೆಟ್ನ ಮೂವ್ ಮಾಡಿ ಹಿ ವಿಲ್ ಅಬ್ಸರ್ವ್ ದಿ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ನೆಕ್ಸ್ಟ್ ಕಾಯಿಲ್ನ ಮೂವ್ ಮಾಡಿ ಹಿ ವಿಲ್ ಅಬ್ಸರ್ವ್ ದಿ ಮೋಷನ್ ಆಫ್ ದಿ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ಫೈನಲಿ ವಾಟ್ ಹಿ ಕನ್ಕ್ಲೂಡ್ಸ್ ಅಂದರೆ ವೆನ್ ಎವರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಂಡಕ್ಟರ್ ವೈರ್ ಚೇಂಜಸ್ ರಿಸಲ್ಟ್ಸ್ ಇನ್ ದಿ ಇಂಡಕ್ಷನ್ ಆಫ್ ದಿ ಕರೆಂಟ್. ಹಾಗಾದರೆ ವಾಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ಹಾಗಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಡೆಫಿನೇಷನ್ ಏನಂತ ಬರೀಬಹುದು, ವೆನ್ ಎವರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಂಡಕ್ಟರ್ ವೈರ್ ಚೇಂಜಸ್ ದೇರ್ ವಿಲ್ ಬಿ ಇಂಡ್ಯೂಸ್ಡ್ ಕರೆಂಟ್ ಇನ್ ದಿ ಕಾಯಿಲ್ ಅಂತ ಬರೀಬಹುದು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದನ್ನೇ ಡೆಫಿನೇಷನ್ ಆಗಿ ಕೂಡ ನೀವು ಬರಿಬೋದು, ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ. ಕ್ಲಿಯರ್ ಆಯ್ತಾ? ನೋಡಿ, ಇದ್ರ ರಿಲೇಟೆಡ್ ಆಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದೇನಾಯಿತು, ಇಟ್ ಇಸ್ ಅ ಸೆಲ್ಫ್ ಇಂಡಕ್ಷನ್. ನೋಡಿ, ಒಂದೇ ಕಾಯಿಲು ಒಂದೇ ಮ್ಯಾಗ್ನೆಟ್. ಈಗ ಎರಡು ಕಾಯಿಲ್ ತಗೊಟ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ದಿ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವೆನ್ ಟೂ ಕಾಯಿಲ್ಸ್ ಆರ್ ಟುಗೆದರ್. ಈ ಥರ ಚೇಂಜ್ ಮಾಡಿದ್ರೆ ಓಕೆ, ಅವಾಗ ನೀವು ಈ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಲ್ಲೂ ಅಷ್ಟೇ ನೋಡ್ತಾ ಬನ್ನಿ. ಇದನ್ನು ನೋಡಿ, ಕಾಯಿಲ್ 1 ಕಾಯಿಲ್ 2. ಓಕೆ, ಈಗ ಕಾಯಿಲ್ 1 ಇಟ್ ಇಸ್ ಕನೆಕ್ಟೆಡ್ ಟು ದ ಬ್ಯಾಟ್ರಿ ಆ್ಯಂಡ್ ಸ್ವಿಚ್. ಓಕೆ, ಇನ್ನೊಂದನ್ನು ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡಿ. ಇದನ್ನು ಅಷ್ಟೇ ವೆರಿ ಸಿಂಪಲ್, ಈಸಿಯಾಗಿ ನಾನು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಇಲ್ಲೇನಪ್ಪ ಆಗುತ್ತೆ ಅಂದರೆ, ಟೇಕ್ 2 ಕಾಯಿಲ್ಸ್ ಆಫ್ ವೈರ್ಸ್ wound around the cylindrical paper roll. Connect one coil to the battery and other coil to the galvanometer. ಇಷ್ಟೇ ನೀವು ಬರಿಬೇಕಾದ್ರೆ, ತುಂಬ ಇದಕ್ಕೆ ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಜಸ್ಟ್ ಟೇಕ್ 2 ಕಾಯಿಲ್ಸ್ wounded around the cylindrical paper roll. Connect one coil to the battery and other coil to the galvanometer. If the current is passed through the first coil, ನೋಡಿ ಈ ಕಾಯಿಲ್ಗೆ ನಾವು ಕರೆಂಟ್ ಪಾಸ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಬ್ಯಾಟ್ರಿ ನೋಡ್ಬೋದು, ಇಲ್ಲಿ ಸ್ವಿಚ್ ಕ್ಲೋಸ್ ಓಪನ್ ಆಗ್ತಿರೋದು ಅಬ್ಸರ್ವ್ ಮಾಡ್ತಾ ಬನ್ನಿ. ಆಸ್ ಯು ನೋ ದಟ್ ಸ್ವಿಚ್ ಇಸ್ ಕ್ಲೋಸ್ಡ್, ದೇರ್ ಇಸ್ ಅ ಕನೆಕ್ಷನ್ ಆಫ್ ಕರೆಂಟ್. ಅಲ್ಲಿ ಕರೆಂಟ್ ಮೂವ್ ಆಗ್ತಿದೆ ಅಂತ ಅರ್ಥ, ಅಥವಾ ಇಟ್ ಇಸ್ ಅ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಇಫ್ ಅ ಕರೆಂಟ್ ಇಸ್ ಪಾಸ್ ಥ್ರೂ ದಿ ಫಸ್ಟ್ ಕಾಯಿಲ್, ದಿ ಗ್ಯಾಲ್ವನೋಮೀಟರ್ ನೀಡಲ್ ಶೋಸ್ ದಿ ಡಿಫ್ಲೆಕ್ಷನ್ ಇನ್ ದಿ ಸೆಕೆಂಡ್ ಕಾಯಿಲ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಕರೆಂಟ್ ಪಾಸ್ ಮಾಡ್ತಾ ಇದೀವ ಈ ಕಾಯಿಲ್ಗೆ, ಈಗ ಇದೇನಾಗುತ್ತೆ, ಇಟ್ ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಕರೆಂಟ್ ಪಾಸ್ ಮಾಡ್ತಿರೋದ್ರಿಂದ ಇಲ್ಲೇನಾಗುತ್ತೆ, ವಿ ಕ್ಯಾನ್ ಅಬ್ಸರ್ವ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ಈ ಕಾಯಿಲ್ ಹತ್ರ ತಂದರೆ, ಆಸ್ ವಿ ಡಿಸ್ಕಸ್ಡ್ ಇನ್ ದಿ ಫಸ್ಟ್ ಕೇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನು ಮಾಡಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಕಾಯಿಲ್ ಹತ್ರ, ಇಫ್ ದೇರ್ ಇಸ್ ಅ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಾಯಿಲ್ ವಿ ಕ್ಯಾನ್ ಅಬ್ಸರ್ವ್ ದಿ ಇಂಡ್ಯೂಸ್ಡ್ ಕರೆಂಟ್. ಅದನ್ನು ಹೇಗೆ ಗೊತ್ತಾಗುತ್ತೆ, ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ಅಷ್ಟೇ. ಇಲ್ಲಿ ಇಫ್ ಅ ಕರೆಂಟ್ ಇಸ್ ಪಾಸ್ ಥ್ರೂ ದಿ ಫಸ್ಟ್ ಕಾಯಿಲ್, ದಿ ಗ್ಯಾಲ್ವನೋಮೀಟರ್ ನೀಡಲ್ ಶೋಸ್ ಡಿಫ್ಲೆಕ್ಷನ್ ಇನ್ ದಿ ಸೆಕೆಂಡ್ ಕಾಯಿಲ್. ಆಯ್ತಾ? ಇಫ್ ದ ಕರೆಂಟ್ ಇಸ್ ಡಿಸ್ಕನೆಕ್ಟೆಡ್, ದ ನೀಡಲ್ ಮೂವ್ಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ವಾಪಸ್ ಬಂದ್ಬಿಡುತ್ತೆ.
ದಿಸ್ ಶೋಸ್ ದಿ ಕರೆಂಟ್ ಇಸ್ ಇಂಡ್ಯೂಸ್ ಡ್ಯೂ ಟು ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಅಷ್ಟೇ, ಡ್ಯೂ ಟು ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಕಾಯಿಲ್ 1 ನೋಡಿ ಇಲ್ಲಿ ಕಾಯಿಲ್ 1ನಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡ್ತಿದ್ದೀವಿ. ಇಂಡ್ಯೂಸ್ಡ್ ಕರೆಂಟ್ ಎಲ್ಲಿ ಬರ್ತಿದೆ, ಇಟ್ ಇಸ್ ಇನ್ ದ ಸೆಕೆಂಡ್ ಕಾಯಿಲ್ ಅಷ್ಟೇ. ಇದನ್ನು ಕೂಡ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತೇಳಿ ಕರಿತೀವಿ. ಅಲ್ಲಿ ಇಟ್ ಇಸ್ ವಾಸ್ ಓನ್ಲಿ ಒನ್ ಮ್ಯಾಗ್ನೆಟ್ ಒನ್ ಕಾಯಿಲ್. ಆದರೆ ಇಲ್ಲಿ ನಾವು ಮ್ಯಾಗ್ನೆಟೇ ಯೂಸ್ ಮಾಡ್ದೇ ಚೇಂಜ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಯಾವ್ದಾದ್ರು ಮ್ಯಾಗ್ನೆಟ್ ಯೂಸ್ ಮಾಡ್ತಿದ್ದೀವಾ, ಇಲ್ಲ. ಇಲ್ಲಿ ಹೇಗೆ ಮಾಡ್ತಿದ್ದೀವಿ ನೋಡಿ, ಕರೆಂಟಿಂದ ವಿ ಆರ್ ಚೇಂಜ್, ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಿದೆ. ಸೆಲೆನಾಯ್ಡಲ್ಲಿ ನಾವು ಹೇಗೆ ಕರೆಂಟ್ನ ಪಾಸ್ ಮಾಡಿ as we observe the magnetic field, ಇಲ್ಲಿ change in magnetic field, the current is induced in the second coil. Okay, ಈ ಎಕ್ಸ್ಪೆರಿಮೆಂಟ್ನ ಕೂಡ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಅದನ್ನು ಬಿಟ್ಟರೆ ಇದೇ ಲೆಸನಲ್ಲಿ ನಿಮ್ಗೆ ಯಾವುದನ್ನು ಕೇಳ್ತಾನೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಸ್ಟ್ರೈಟ್ ಕಂಡಕ್ಟರ್. ಖಂಡಿತ ಈ ಫಿಗರ್ನ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಪ್ಲೀಸ್ ಪ್ರಾಕ್ಟೀಸ್ ಮಾಡಿ, ವಿತ್ ಫಿಗರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ವೆರಿ ಸಿಂಪಲ್. ಒಂದು ಕಾರ್ಡ್ಬೋರ್ಡ್ ಶೀಟ್ ಬರಿತೀರಾ, ಒಂದು ವೈರ್ ಬರೀರಿ. ಒಂದು ಬಾಟಮ್ ಹೇಗೆ ಅಂತಂದರೆ ಇಲ್ಲಿ ಒಂದು ಹೋಲ್ ಮಾಡಿ, ಜಸ್ಟ್ ಇಟ್ ಇಸ್ ಕನೆಕ್ಟೆಡ್ ವಿತ್ ಅ ವೈರ್. ಒಂದು ರಿಯೋಸ್ಟ್ಯಾಟ್ ತಗೊಳ್ಳಿ, ಒಂದು ಅಮೀಟರ್, ಒಂದು ಬ್ಯಾಟ್ರಿ, ಒಂದು ಸ್ವಿಚ್. ಓಕೆ, ಒಂದು ಲೈಕ್ ಇದು ಸ್ಕ್ವೇರ್ ಥರ ಬರಲಿ ಅಷ್ಟೇ. ಇದು ಹೇಗಿರಬೇಕು ಅಂದರೆ ಸ್ಕ್ವೇರ್. ಆಮೇಲೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಇರುತ್ತೆ ಅಂತಂದರೆ ದೇ ಆರ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಕೇಳ್ಬೋದು, ವಾಟ್ ವಿಲ್ ಬಿ ದಿ pattern of magnetic field lines in the straight conductor ಅಂತಂದ್ರೆ they are how the pattern will be concentric circles. Okay, ಅಥವಾ explain the rule which supports the direction of magnetic field lines in the straight conductor ಅಂತ ಕೇಳ್ಬೋದು. which is the rule we are using here? right hand thumb rule. ಏನು ಹೇಳುತ್ತೆ, ವಾಟ್ ಇಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಸೇಸ್, ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಥಂಬ್ ರೂಲ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್. ಓಕೆ, ನೋಡಿ ಇಲ್ಲಿ ಇಫ್ ದಿ ಥಂಬ್ ಆಫ್ ದಿ ರೈಟ್ ಹ್ಯಾಂಡ್ ಪಾಯಿಂಟ್ಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್, ಇಲ್ಲಿ ಏನಾಗುತ್ತೆ ವಾಟ್ ಇಸ್ ದ ಥಂಬ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್ನ ಇಂಡಿಕೇಟ್ ಮಾಡುತ್ತೆ. ದೆನ್ ದ ರಿಮೈನಿಂಗ್ ಕರ್ಲ್ಡ್ ಫಿಂಗರ್ಸ್ ಏನಾಗಿರುತ್ತೆ, ಇಟ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಗ್ತಿದೆಯಾ? ಅಲ್ಲೇನಪ್ಪ ಅಂತಂದರೆ ನೋಡಿ ಇಲ್ಲಿ ಕರೆಂಟ್ ಇಫ್ ಇಟ್ ಈಸ್ ಅಪ್ವರ್ಡ್ಸ್, ನೋಡಿ ಇಲ್ಲಿ ಅಪ್ವರ್ಡ್ಸ್ ಆದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಆಂಟಿ ಕ್ಲಾಕ್ ವೈಸ್. ಅದೇ ಡೌನ್ವರ್ಡ್ಸ್ ಇಫ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಡೌನ್ವರ್ಡ್ಸ್ ಆದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಕ್ಲಾಕ್ ವೈಸ್. ಈ ಥರ ನೆನ್ಪಿಟ್ಕೊಳ್ಳಿ, ಡೈರೆಕ್ಷನ್ನ ಕೇಳೋವಂಥ ಚಾನ್ಸಸ್ ಇರುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಒಂದು ಲೈಕ್ ಎಕ್ಸ್ಪೆರಿಮೆಂಟ್ನ ನೀವು ಎಕ್ಸ್ಪ್ಲೇನ್ ಮಾಡುವಂಥದ್ದು ಆಂಪಿಯರ್. ಆ್ಯಕ್ಚುಲಿ ಫಸ್ಟ್ ಒನ್ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಿ, ಆಂಪಿಯರ್ ಎಕ್ಸ್ಪ್ಲೇನ್ ಮಾಡಿರುವಂಥ ಎಕ್ಸ್ಪೆರಿಮೆಂಟ್ ಫೋರ್ಸ್. ಅದಾದಮೇಲೆ ಫ್ಯಾರಡೇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎರಡೂ ಕೇಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೊಂದು ಸ್ಟ್ರೈಟ್ ಕಂಡಕ್ಟರ್ ರಿಲೇಟೆಡ್ ಆಗಿ ಕೇಳೋದು. ಇದಿಷ್ಟು ಏನಾಯಿತು, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಲೆಸನ್ನಲ್ಲಿ ಕೇಳುವಂಥ ಕ್ವೆಶನ್ಸ್. ಓಕೆ, ನೋಟ್ ಮಾಡಿಕೊಂಡು ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಖಂಡಿತ ನಿಮ್ಮ ನಾಳೆ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ಬರೋದಾದರೆ ಲೈಟ್ ಲೆಸನ್ನಲ್ಲಿ ಒಂದಷ್ಟು ಅಪ್ಲಿಕೇಶನ್ ಟೈಪ್ ಕ್ವೆಶನ್ನ ಕೇಳ್ತಾರೆ. ಯಾವ್ಯಾವುದು ಅಂತಂದರೆ ಫಸ್ಟ್ ನೋಡ್ತಾ ಬನ್ನಿ. ಇದು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ ಕ್ವೆಶನ್ನೇ ಇದು, ಬಟ್ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಏನಾಗುತ್ತೆ, ಯು ವಿಲ್ ಫೀಲ್ ಡಿಫಿಕಲ್ಟ್. ಓಕೆ, ಯು ಆರ್ ಗಿವನ್ ಅ ಕೆರೋಸಿನ್, ಟರ್ಪಂಟೈನ್ ಆಯಿಲ್, ವಾಟರ್. ಇನ್ ವಿಚ್ ಆಫ್ ದೀಸ್ ಡಸ್ ಅ ಲೈಟ್ ರೇ ಟ್ರಾವೆಲ್ ಫಾಸ್ಟೆಸ್ಟ್? ಓಕೆ, ಗಿವನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕೆರೋಸಿನ್, ಟರ್ಪಂಟೈನ್ ಆ್ಯಂಡ್ ವಾಟರ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಕೆರೋಸಿನ್ ನೋಡಿ, ಇಲ್ಲಿ ನಾನು ಕೆರೋಸಿನ್ ಅಂತ ತೊಗೊಂಡ್ರೆ ಕೆರೋಸಿನ್ ಎಷ್ಟು ಅಂತ ಹೇಳ್ತಿದ್ದಾನೆ, 1.44. ಅದೇ ಟರ್ಪಂಟೈನ್, ಓಕೆ, ಟರ್ಪಂಟೈನ್ ಅಂತ ತೊಗೊಂಡ್ರೆ ಇಟ್ ಇಸ್ 1.47. ಅದೇ ವಾಟರ್ ನೋಡಿ, ವಾಟರ್ ಅಂತ ನಾನು ತೊಗೊಳ್ಳೋದಾದರೆ 1.33. ಇಲ್ಲಿ ಹೇಗಪ್ಪ ಅಂತಂದರೆ ಆಸ್ ಯು ನೋ ದಟ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ಗೊತ್ತಿದೆ. ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು C/V ಅಂತೇಳಿ. ಇದು ರಿಫ್ರಾಕ್ಟಿವ್ ಇಂಡೆಕ್ಸು, ಇದು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ನೋಡಿ, ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಇದು ಪರ್ಟಿಕ್ಯುಲರ್. ನೀವು ಕೆರೋಸಿನ್ ತೊಗೊಂಡ್ರೆ ಕೆರೋಸಿನ್ ಆಗುತ್ತೆ, ಟರ್ಪಂಟೈನ್ ತೊಗೊಂಡ್ರೆ ಟರ್ಪಂಟೈನ್, ವಾಟರ್ ತೊಗೊಂಡ್ರೆ ವಾಟರ್. ಬಟ್ ಇದು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ಇದು ಕಾನ್ಸ್ಟೆಂಟ್. ಇದು ಆ್ಯಕ್ಚುಲಿ ಇದು ಕಾನ್ಸ್ಟೆಂಟ್. ಇದು ಯಾವುದೇ ಥರ ಚೇಂಜಸ್ ಆಗಲ್ಲ. ಸಿ ಅನ್ನೋ ಚೇಂಜ್, ಓನ್ಲಿ ದೇರ್ ಇಸ್ ಅ ಚೇಂಜ್ ಇನ್ ದಸ್ ವಿ. ಓಕೆ, ನೋಡಿ ಇವೆರಡು ಹೇಗಿದೆ, ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೋಡಿ, ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, ಡಿಫ್ರೆಂಟ್ ಚೇಂಜಸ್ ಅಂತೇಳಿ. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನೋಡ್ತಾ ಬನ್ನಿ, ಇಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದರೆ,
ಓಕೆ, ಸ್ಪೀಡ್ ಆಫ್ ಮೀಡಿಯಂ ವಿ ಅಂದರೆ ಸ್ಪೀಡ್ ಆಫ್ ಮೀಡಿಯಂ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದ್ದರೆ ಸ್ಪೀಡ್ ಆಫ್ ಮೀಡಿಯಂ ಜಾಸ್ತಿ ಆಗುತ್ತೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದ್ರ ಪ್ರಕಾರ ಆದರೆ ಅವ್ನು ಕೇಳ್ತಾ ಇರೋದೇನು, ಇನ್ ವಿಚ್ ಆಫ್ ದೀಸ್ ದ ಲೈಟ್ ರೇ ಟ್ರಾವೆಲ್ ಫಾಸ್ಟೆಸ್ಟ್, ಫಾಸ್ಟಾಗಿ ಯಾವುದ್ರಲ್ಲಿ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಾಸ್ಟಾಗಿ ಯಾವುದ್ರಲ್ಲಿ ಹೋಗುತ್ತೆ, ವಾಟರಲ್ಲಿ. ಯಾಕೆಂದರೆ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ ಕಮ್ಮಿ ಇದೆ, ಸೊ ಫಾಸ್ಟೆಸ್ಟ್ ಇನ್ ವಾಟರ್. ಈ ಥರ ಕ್ವೆಶನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಆಯಿತಾ. ಇದೇ ಕ್ವೆಶನ್ ನೋಡಿ, ಇದನ್ನು ಒಂದು ಸ್ವಲ್ಪ ನಾನು ಟ್ವಿಸ್ಟ್ ಮಾಡಿ ಕೇಳ್ತೀನಿ. ಇದರಲ್ಲಿ ಯಾವುದರಲ್ಲಿ ರೇ ಆಫ್ ಲೈಟ್ ಟ್ರಾವೆಲ್ ಸ್ಲೋಯೆಸ್ಟ್, ಸ್ವಲ್ಪ ಸ್ಪೀಡ್ ಕಮ್ಮಿ, ಸ್ಲೋಯೆಸ್ಟಲ್ಲಿ ಯಾವುದ್ರಲ್ಲಿ ಹೋಗುತ್ತೆ, ಟರ್ಪಂಟೈನಲ್ಲಿ. ಯಾಕೆಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್ ದೆನ್ ದ ಸ್ಪೀಡ್ ಆಫ್ ಲೈಟ್ ವಿಲ್ ಬಿ ಲೆಸ್. ಕ್ಲಿಯರ್ ಆಯಿತಾ. ಅಥವಾ ವಿಚ್ ಇಸ್ ಡೆನ್ಸರ್ ಮೀಡಿಯಂ, ವಿಚ್ ಇಸ್ ರೇರರ್ ಮೀಡಿಯಂ ಅಂತ ಕೇಳ್ತಾನೆ. ನೋಡಿ ಇದರಲ್ಲೂ ಅಷ್ಟೇ, ಇದನ್ನು ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ನ ನೋಡಿ, ಡೆನ್ಸರ್ ಮೀಡಿಯಂ ಯಾವುದು, ರೇರರ್ ಮೀಡಿಯಂ ಯಾವುದು ಅಂತ ಕೇಳ್ತಾನೆ ಅಂತ ಇಟ್ಕೊಳ್ಳೋಣ. ಓಕೆ, ಕ್ವೆಶನ್. ಇಲ್ಲೂ ಅಷ್ಟೇ ಏನಾಗುತ್ತೆ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಡೆನ್ಸರ್ ರೇರರ್ ಅನ್ನೋದು ಹೇಗಪ್ಪ ಅಂದರೆ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆಪ್ಟಿಕಲ್ ಡೆನ್ಸಿಟಿ ಅಂತ ಕರಿತೀವಿ ಇದನ್ನು, ಆಪ್ಟಿಕಲ್ ಡೆನ್ಸಿಟಿ. ಓಕೆ, ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇದು ಇನ್ವರ್ಸ್ ಅಲ್ಲ, ಇದು ಸ್ಪೀಡ್ಗೆ ನೋಡಿಲಿ, ಸ್ಪೀಡ್ಗಾದರೆ ಇನ್ವರ್ಸ್ ಪ್ರಪೋರ್ಷನ್, ಡೆನ್ಸಿಟಿಗಾದರೆ ಡೈರೆಕ್ಟ್ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಅಂದರೆ ಸೇಮ್ ಚೇಂಜಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದರೆ ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದ್ದರೆ ಆಪ್ಟಿಕಲ್ ಡೆನ್ಸಿಟಿ ಕಮ್ಮಿ. ಹಾಗಾದರೆ ನೋಡಿ ಇಲ್ಲಿ ಯಾವುದು ತುಂಬ ಡೆನ್ಸರ್ ಅಂದರೆ ಆಪ್ಟಿಕಲ್ ಡೆನ್ಸಿಟಿ ಯಾವುದಕ್ಕೆ ಜಾಸ್ತಿ ಇರುತ್ತೋ ಅದನ್ನು ನಾವು ಡೆನ್ಸರ್ ಮೀಡಿಯಂ ಅಂತ ಹೇಳಿ ಕರಿತೀವಿ. ಹಾಗಾದರೆ ಟರ್ಪಂಟೈನ್ ಇಸ್ ಆಪ್ಟಿಕಲಿ ಡೆನ್ಸರ್, ವಾಟರ್ ಇಸ್ ಆಪ್ಟಿಕಲಿ ರೇರರ್. ಅಂದರೆ ಕಂಪೇರ್ಡ್ ಟು ಟರ್ಪಂಟೈನ್ ವಾಟರ್ ಇಸ್ ರೇರರ್. ಕ್ಲಿಯರ್, ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನೋಡಿ ಈ ಥರ ಕ್ವೆಶನ್ಸ್ನ ಸ್ಪೀಡ್ ರಿಲೇಟೆಡ್ ಆಗಿ, ಆಪ್ಟಿಕಲ್ ಡೆನ್ಸಿಟಿ ರಿಲೇಟೆಡ್ ಆಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸರಿ ರಿಪೀಟ್ ಮಾಡ್ತಿದ್ದೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್ ಆಫ್ ಲೈಟ್. Refractive index is directly proportional to the optical density. Clear? Yes. Coming to the next one. Yes. ನೋಡಿ ಇಲ್ಲಿ ಇನ್ನೊಂದು ಈ ಥರ ಬೇರೆ ಥರ ಇದೆ ಕ್ವೆಶನ್. ಲೈಕ್ ಹೆಂಗಪ್ಪ, ಇದನ್ನು 2 ಮಾರ್ಕ್ಸ್ಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 4 ಮೀಡಿಯಾ ಎ ಬಿ ಸಿ ಡಿ ಆರ್ ಗಿವನ್ ಬಿಲೋ. ನೋಡಿ ಇಲ್ಲಿ ಎ ಬಿ ಸಿ ಡಿ ಅಂತ 4 ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. In which of these 4 media the speed of light is maximum and speed of light is minimum? ಈಗ ತಾನೇ ಹೇಳಿದ್ವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದರೆ ಸ್ಪೀಡ್ ಕಮ್ಮಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದ್ದರೆ ಸ್ಪೀಡ್ ಜಾಸ್ತಿ. ಇಟ್ ಇಸ್ ಇನ್ವರ್ಸ್ ಪ್ರಪೋರ್ಷನ್. ಅದ್ರ ಪ್ರಕಾರ ಆದರೆ ಫಸ್ಟ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಲೈಟ್ ಇಸ್ ಮ್ಯಾಕ್ಸಿಮಮ್ ಅಂತಂದರೆ ಎ, ಮೀಡಿಯಮ್ ಎ ಬರುತ್ತೆ. ಯಾಕೆ ಅಂದರೆ here refractive index is less in medium A, as so it travels fastest. Light travels faster, the speed of light is maximum. Clear ಆಯ್ತಾ. ನೆಕ್ಸ್ಟ್ ಮಿನಿಮಮ್ ಅಂತಂದರೆ ಡಿ ಬರುತ್ತೆ. ಯಾಕೆ ಅಂತಂದರೆ ಆಸ್ ಇಟ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್ ದೆನ್ ದ ಸ್ಪೀಡ್ ಆಫ್ ಲೈಟ್ ವಿಲ್ ಬಿ ಮಿನಿಮಮ್. ಕ್ಲಿಯರ್ ಆಯಿತಾ. ಈ ಥರ ಕ್ವೆಶನ್ಸ್ನ ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕಮೆಂಟ್ ನೋಡಿ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಇಸ್ 1.33 ಆ್ಯಂಡ್ ಕೆರೋಸಿನ್ ಇಸ್ 1.44. ಕ್ಯಾಲ್ಕುಲೇಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕೆರೋಸಿನ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಹೇಗಪ್ಪ ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅವ್ರು ಏನಂತ ಕೇಳಿದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕೆರೋಸಿನ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ಬೋದು ಆ್ಯಕ್ಚುಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 1, 2 ಅಂತ ಹೇಳಿ. ಅಂದರೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು 2 ಫಸ್ಟ್ ಮೀಡಿಯಮ್, ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಮೀಡಿಯಮ್ ಅಂತ ಹೇಳಿ. ಆ್ಯಕ್ಚುಲಿ ನಾವಿಲ್ಲಿ ಈ ಥರ ಕೊಟ್ಟಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕೆರೋಸಿನ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತಂದರೆ ನಾವೇನಂತ ತಗೊಳ್ತೀವಿ, ಸ್ಪೀಡ್ ಆಫ್ ಲೈಟ್. ನೋಡಿ ಸ್ಪೀಡ್ ಆಫ್ ಲೈಟ್ ಇನ್ ಕೆರೋಸಿನ್, ಓಕೆ, ಕೆರೋಸಿನ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್. ನೋಡಿ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ಅಂತ ಹೇಳಿ ತಗೊಳ್ತೀವಿ. ಬಟ್ ಮ್ಯಾಮ್ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ವಾ ಕೊಟ್ಟಿರೋದು, ನೀವು ಯಾಕೆ ಸ್ಪೀಡ್ ಅಂತ ಬರ್ಕೊಂಡ್ರಿ? ಆ್ಯಕ್ಚುಲಿ ನಿಮ್ಗೊಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ 1 ಮಾರ್ಕ್ ಕ್ವೆಶನ್ಗೆ. ಲೈಕ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್, ನೋಡಿ ಇಲ್ಲಿ ಡೈಮಂಡ್ ಈಸ್ 2.42. ವಾಟ್ ಇಸ್ ದಿಸ್ ಮೀನಿಂಗ್ ಅಂತ ಕೇಳ್ತೀವಿ. ಸೊ ನಾವು ಇದನ್ನು ಹೇಗೆ ಹೇಳ್ತೀವಿ, ವಾಟ್ ಇಸ್ ಈ ಸ್ಟೇಟ್ಮೆಂಟ್ ಏನಂತ ಬರಿತೀವಿ, ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಇಸ್ 2.42 ಅಂತ ಹೇಳ್ತೀವಿ. ಹೌದಾ? ಅಂದರೆ ದಿಸ್ ವಿ ಕನ್ಸಿಡರ್ ಇಸ್ ಸ್ಪೀಡ್ ಆಫ್ ಲೈಟ್ ಇಟ್ ಸೆಲ್ಫ್. ಅದರ ಪ್ರಕಾರ ಆದರೆ ಡೈರೆಕ್ಟಾಗಿ ನಾವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೋಡಿ ಇಲ್ಲಿ 1.44 ಬೈ 1.33. ಇದನ್ನು ಡೈರೆಕ್ಟಾಗಿ ನೋಡಿ ಪಾಯಿಂಟ್ ಶಿಫ್ಟ್ 1, 2 ಪ್ಲೇಸ್ ಬಂದರೆ ವಿ ಕ್ಯಾನ್ ಗೋ ಟೆಕ್ಸ್ ಅಂದರೆ 144 ಬೈ 133 ಅಂತ ಬರಿಬೋದು. ಆಸ್ ದೇರ್ ಹ್ಯಾವಿಂಗ್ ಸೇಮ್ ಡೆಸಿಮಲ್ ಪ್ಲೇಸಸ್. ಈಗ ಡಿವೈಡ್ ಮಾಡಿದೆ ಅಂತ ಇಟ್ಕೊಳ್ಳಿ, 144 ಬೈ 133 1 133 ಆಗುತ್ತೆ.
ಕರೆಕ್ಟ್. ರಿಮೈಂಡರ್ ಎಷ್ಟು ಬರುತ್ತೆ? 1 1. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಪಾಯಿಂಟ್, ವಿ ಆರ್ ಗೋಯಿಂಗ್ ಟು ಆ್ಯಡ್ 0 ಆದರೂ ಆಗಲ್ಲ. ಸೊ ವಿಲ್ ಟೇಕ್ 1 more 0, ಇಲ್ಲಿ ಇನ್ನೊಂದು 0 ಬರುತ್ತೆ. ನಿಯರೆಸ್ಟ್ ಎಷ್ಟು ಆಗುತ್ತೆ? 8 ಇಲ್ಲೇ ನೋಡಿ, 8 3 ಇಟ್ ಇಸ್ 24 2, 8 3 24 26 2, 8 1 8, ಇಟ್ ಇಸ್ 2 10 ಆಗುತ್ತೆ. ಯಾವ ರಿಮೈಂಡ್ ಬರಲಿ. ಸೊ ವಾಟ್ ವಿ ಗಾಟ್? 1.08 ಬಂದಿದೆ. ಆ್ಯಂಡ್ ಎಸ್ ಐ ಯೂನಿಟ್ ಇಲ್ಲ, ಇದಕ್ಕೆ ಎಸ್ ಐ ಯೂನಿಟ್ ಬರಲ್ಲ. ಯಾಕಂದರೆ ಎರಡು ಸ್ಪೀಡ್ ಆಫ್ ಲೈಟ್ ಇನ್ ಕೆರೋಸಿನ್, ಎರಡು ಸ್ಪೀಡ್ ಆಫ್ ಲೈಟ್ ಮೀಟರ್ ಪರ್ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಯಾವುದೇ ಥರ ಎಸ್ ಐ ಯೂನಿಟ್ ನಿಮಗೆ ಬರಲ್ಲ. ಸೊ ಈ ಥರ ಕ್ವೆಶನ್ನ ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡಲ್ಲಿ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿಲಿ ಈ ಥರ ಫಿಗರ್ನ ಕೊಟ್ಟು ನಿಮಗೆ ಕ್ವೆಶನ್ನ ಕೇಳಿದರು. ಏನಂತ? ವಾಟ್ ಇಸ್ ದಿಸ್ ಫಿಗರ್, ವಾಟ್ ಡಿಫೆಕ್ಟ್ ಡಸ್ ದ ಫಿಗರ್ ಇಂಡಿಕೇಟ್ಸ್ ಅಂತ ಹೇಳಿ. ಓಕೆ, ಇಲ್ಲಿ ನೀವು ಜಸ್ಟ್ ಎರಡನ್ನು ಅಬ್ಸರ್ವ್ ಮಾಡಬೇಕು. ಒಂದು ರೇಸ್ ಹೇಗೆ ಬರ್ತಾ ಇದೆ, ದೇ ಆರ್ ಪ್ಯಾರಲಲ್. ನೋಡಿ, ಎಲ್ಲೋ ದೂರದಿಂದ ಈ ಥರ ಡಾಟೆಡ್ ಲೈನ್ಸಲ್ಲಿ ಪ್ಯಾರಲಲ್ ಆಗಿ ಬರ್ತಿದೆ. ಜೊತೆಗೆ ಇಮೇಜ್ ನೋಡಿ, ಇನ್ ಫ್ರಂಟ್ ಆಫ್, ಆ್ಯಕ್ಚುಲಿ ದಿಸ್ ಪ್ಲೇಸಸ್ ವಿ ಕಾಲ್ ಇಟ್ as ರೆಟಿನಾ. ಹೌದಾ? ರೆಟಿನಾ ಅಂತೀವಿ. ಸೊ ಇನ್ ಫ್ರಂಟ್ ಆಫ್ ರೆಟಿನಾ, ದ ಇಮೇಜ್ ಇಸ್ ಫಾರ್ಮ್ ಆನ್ ಇನ್ ಫ್ರಂಟ್ ಆಫ್ ರೆಟಿನಾ. ಹೌದಾ? ಈ ಥರ ಬಂದಾಗ ದಿಸ್ ಇಸ್ ಮಯೋಪಿಯಾ, ದಿಸ್ ಇಸ್ ಮಯೋಪಿಯಾ. Okay, what is the main defect of myopia? A person can see nearby object but he cannot see the far objects. Far object ಅವನಿಗೆ ಕಾಣಿಸಲ್ಲ. ಅಂದರೆ ಫಾರ್ ಇಂದ ಬರುವಂಥದ್ದು ಹೇಗಿರುತ್ತೆ? They must be parallel lines. Next, what is the reason for this? Reasons ಬರೀರಿ ಅಂತ ಕೇಳ್ತಾರೆ. ರೀಸನ್ ಬರಿಬೇಕು, ಜೊತೆಗೆ ಹೌ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಅಂತ ಕೇಳ್ತಾರೆ. ಇದಕ್ಕೆ ರೀಸನ್ ಏನು? ಎಕ್ಸೆಸಿವ್ ನೋಡಿ, ಎಕ್ಸೆಸಿವ್ ಕರ್ವೇಚರ್ ನೋಡಿ, ಕರ್ವೇಚರ್, ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಲೆನ್ಸ್, ಕರ್ವೇಚರ್ ಆಫ್ ಐ ಲೆನ್ಸ್ ಅಂತ ಹೇಳಿ ಬರಿತೀರಾ. ಸೆಕೆಂಡ್ ಪಾಯಿಂಟು ಎಲಾಂಗೇಷನ್ ಆಫ್ ಐ ಬಾಲ್ ನೋಡಿ, ಎಲಾಂಗೇಷನ್ ಆಫ್ ಐ ಬಾಲ್, ಎಲಾಂಗೇಷನ್ ಆಫ್ ಐ ಬಾಲ್ ಅಂತ ಬರೀತೀವಿ. ದೀಸ್ ಆರ್ ದಿ 2 ಇಂಪಾರ್ಟೆಂಟ್ ರೀಸನ್ಸ್. ನೆನ್ಪಿಟ್ಕೋಬಹುದು, ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಲೆನ್ಸ್, ಎಲಾಂಗೇಷನ್ ಆಫ್ ಐ ಬಾಲ್. ಹೌ ಇಟ್ ಕ್ಯಾನ್ ಬಿ ಕರೆಕ್ಟೆಡ್? ಹೇಗೆ ಕರೆಕ್ಟ್ ಮಾಡ್ತೀರಾ? ಬೈ ಯೂಸಿಂಗ್ ಅ ಕಾನ್ಕೇವ್ ಲೆನ್ಸ್, ಬೈ ಯೂಸಿಂಗ್ ಅ ಕಾನ್ಕೇವ್ ಲೆನ್ಸ್. ಇಷ್ಟೇ ಪಾಯಿಂಟ್ ಬರೆದ್ರು ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಫಿಗರ್ನ ನೋಡಿ, ಯಾವ ಡಿಫೆಕ್ಟ್ ಅಂತ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ರೈಟ್. ಅದೇ ನೋಡಿ, ಇಲ್ಲಿ ಪಾಯಿಂಟ್ ಸೋರ್ಸ್ ಇಂದ ಬರ್ತಾ ಇದೆ. ಪಾಯಿಂಟ್ ಇಲ್ಲೇ ಹತ್ರ ಇರೋ ಪಾಯಿಂಟ್ ಇದು ಸೋರ್ಸ್ ಇದು. ಆಮೇಲೆ ಇದು ಹೇಗಿದೆ? ಬಿಹೈಂಡ್ ರೆಟಿನಾ. ಇಮೇಜ್ ಎಲ್ಲಿದೆ? ಬಿಹೈಂಡ್ ರೆಟಿನಾದಲ್ಲಿದೆ. ಹಾಗಾದ್ರೆ ದಿಸ್ ಇಸ್ ಹೈಪರ್ ಮೆಟ್ರೋಪಿಯಾ, ದಿಸ್ ಇಸ್ ಹೈಪರ್ ಮೆಟ್ರೋಪಿಯಾ. ಸೊ ಇದಕ್ಕೆ ವಾಟ್ ಇಸ್ ದ ರೀಸನ್? ಇದೇನು ವಾಟ್ ಇಸ್ ಹೈಪರ್ ಮೆಟ್ರೋಪಿಯಾ ಸೇಸ್? ಎ ಪರ್ಸನ್ ಕ್ಯಾನ್ ಸಿ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಈ ಕೆನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್. ಹತ್ರ ಇರೋದು ಕಾಣಿಸಲ್ಲ. ಹಾಗಾದರೆ ವಾಟ್ ಇಸ್ ದ ರೀಸನ್ ಫಾರ್ ಹಿಮ್? ಇದಕ್ಕೇನು ರೀಸನ್ಸ್ ಆಗಿರುತ್ತೆ? ದ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಇಸ್ ಟೂ ಲಾಂಗ್. ನೋಡಿ, ಇಲ್ಲಿ ಫೋಕಲ್, ಫಸ್ಟ್ ಪಾಯಿಂಟ್ ಏನು? ಫೋಕಲ್ ಲೆಂತ್ ನೋಡಿ, ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಅಥವಾ ಐ ಲೆನ್ಸ್ ಈಸ್ ಲಾಂಗ್ ಅಂತ ಬರಿತೀವಿ, ಸೆಕೆಂಡ್ ರೀಸನ್ ನಿಮ್ಗೆ ಗೊತ್ತಿದೆ. ವಾಟ್ ವಿ ಕ್ಯಾನ್ ಸೇ ದಟ್ ದಿ ಐ ಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್. ಐ ಬಾಲ್ ಏನಾಗಿರುತ್ತೆ? ಐ ಬಾಲ್ ಬಿಕಮ್ ಟೂ ಸ್ಮಾಲ್. ಇವೆರಡು ರೀಸನ್ ಇದಕ್ಕೆ ಬರೀತೀರಾ. ಓಕೆ, ಹೌ ಇಟ್ ಕ್ಯಾನ್ ಬಿ ಕರೆಕ್ಟೆಡ್? ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಕ್ಲಿಯರ್ ಆಯ್ತಾ? ವಿಚ್ ಇಸ್ ದ ಡಿಫೆಕ್ಟ್ ಅಕರ್ಸ್ ವೆನ್ ಡ್ಯೂ ಟು ದ ವೀಕನಿಂಗ್ ಆಫ್ ಸೀಲರಿ ಮಸಲ್ಸ್ ವೀಕ್ ಅಥವಾ ಏಜ್, ಡ್ಯೂ ಟು ಏಜ್ ಆಗುವಂಥದ್ದು ಯಾವುದು? ಪ್ರೆಸ್ ಬಯೋಪಿಯಾ. ಇಂಥದನ್ನೆಲ್ಲ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಎಸ್ಪೆಷಲಿ ಇವೆರಡನ್ನೇ ಜಾಸ್ತಿ ಕೇಳಿರುವಂಥದ್ದು. ಬಟ್ ಸೀಲರಿ ಮಸಲ್ಸ್ ವೀಕ್ ಆಗಿ ಆಗುವಂಥದ್ದು ಪ್ರೆಸ್ ಬಯೋಪಿಯಾ. ಓಕೆ, ಅಲ್ಲೇನಾಗುತ್ತೆ? ಮೇನ್ ಆಗಿ ಯೂಸ್ ಮಾಡುವಂಥದ್ದು ವಿ ಗೋ ಫಾರ್ ಕಾನ್ವೆಕ್ಸ್ ಲೆನ್ಸ್ ಇಟ್ ಸೆಲ್ಫ್. ಅಥವಾ ಎರಡೂ ಪ್ರಾಬ್ಲಮ್ ಇದ್ರೆ ವಿ ಗೋ ಫಾರ್ ಬೈಫೋಕಲ್ ಲೆನ್ಸ್. ಓಕೆ, ಇನ್ನು ನೆಕ್ಸ್ಟ್ ಉಳಿರುವಂಥ 2 ಕ್ವೆಶನ್ ಯಾವುದಪ್ಪ ಅಂತಂದ್ರೆ ರಿಲೇಟೆಡ್ ಟು ದಿ ರೆಸಿಸ್ಟಿವಿಟಿ ರಿಲೇಟೆಡ್ ಆಗಿ ಒಂದಷ್ಟು ಕ್ವೆಶನ್ಸ್ನ ಕೇಳ್ತಾರೆ. ಅಂದರೆ ಒಂದು ಟೇಬಲ್ ಇಲ್ಲೇ ನೋಡ್ತಾ ಬನ್ನಿ, ಒಂದು ಟೇಬಲ್ ಕೊಟ್ಟಿದ್ದಾರೆ, ABC ಅನ್ನೋ ಒಂದು ಟೇಬಲ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ವ್ಯಾಲ್ಯೂಸ್ ಕೊಟ್ಟು ವಿಚ್ ಆಫ್ ದೆಮ್ ಇಸ್ ಅ ಗುಡ್ ಕಂಡಕ್ಟರ್ ಆ್ಯಂಡ್ ವಿಚ್ ಆಫ್ ದೆಮ್ ಇಸ್ ಅನ್ ಇನ್ಸುಲೇಟರ್, ವೈ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ನಾವು ರೆಸಿಸ್ಟಿವಿಟಿನ ಹೇಗೆ, ಹೌ ಯು ಆರ್ ಗೋಯಿಂಗ್ ಟು ಡಿವೈಡ್ ದ ರೆಸಿಸ್ಟಿವಿಟಿ, ಹೈ ರೆಸಿಸ್ಟಿವಿಟಿ, ಲೋ ರೆಸಿಸ್ಟಿವಿಟಿ ಅಂತ ತಗೊಳ್ತೀವಿ. ಸೊ ಆಸ್ ಯು ನೋ ದಟ್ ದೋಸ್ ಆರ್ ಹ್ಯಾವಿಂಗ್ ಲೋ ರೆಸಿಸ್ಟಿವಿಟಿ ದೇ ಆರ್ ಗುಡ್ ಕಂಡಕ್ಟರ್ಸ್ ಅಂತ ಹೇಳಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೀವಿ, ನೋಡಿರ್ಬೋದು ನೀವು. ಲೈಕ್ ರೆಸಿಸ್ಟಿವಿಟಿ ಟೇಬಲ್ ನಾವು ಹೇಗೆ ಡಿಸ್ಕಸ್ ಮಾಡಿದ್ವಿ, ಲೋ ರೆಸಿಸ್ಟಿವಿಟಿ ದೇ ಆರ್ ಗುಡ್ ಕಂಡಕ್ಟರ್ಸ್ ಅಂತೇಳಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 1.6 × 10⁻⁻8, 7.5 × 10⁻7, 44 × 10⁻6 ಅಂತಿದೆ. ಇದರಲ್ಲಿ ದಿಸ್ ಇಸ್ ದ ಲೋಯೆಸ್ಟ್, ಎ ಇಸ್ ದ ಲೋಯೆಸ್ಟ್. ಬಟ್ ಪವರ್ 8 ಇದೆಯಲ್ಲ ಮ್ಯಾಮ್, 6, ಬಟ್ ದೇ ಆರ್ ನೆಗೆಟಿವ್ ಪವರ್ಸ್. ನೆನ್ಪಿಟ್ಕೊಳ್ಳಿ, ಈಗ ನಾನು ಪವರ್ 8 ಪವರ್ 9 ಅಂತ ತಗೊಳ್ತೀವಿ, ಅವಾಗ ಇದೇ ಜಾಸ್ತಿ ಪವರ್ 9. ಅದೇ ನೋಡಿ -8 ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಅದೇ -9 ಅಂತ ತಗೊಂಡ್ರೆ ದಿಸ್ ಇಸ್ ಹೈಯೆಸ್ಟ್. ನೆಗೆಟಿವ್ ಪವರಲ್ಲಿ ನೆಗೆಟಿವ್ ನಂಬರ್ಸ್ ಇಸ್ ಹೈಯೆಸ್ಟ್ ಅಂತ ತಗೊಳ್ತೀವಿ. ಕ್ಲಿಯರ್ ಆಯ್ತಾ? ಇದೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ.
ಅದರಲ್ಲಿ ನೋಡಿ ತುಂಬ ಲೋಯೆಸ್ಟ್ ರೆಸಿಸ್ಟಿವಿಟಿ ಇರೋದು ಯಾವುದು ಎ. ಹಾಗಾದರೆ ಗುಡ್ ಕಂಡಕ್ಟರ್ ಇಸ್ ಎ ಆಸ್ ಇಟ್ ಈಸ್ ಹ್ಯಾವಿಂಗ್ ಲೋ ರೆಸಿಸ್ಟಿವಿಟಿ. ಆ್ಯಂಡ್ ಸಿ ಇಸ್ ಅನ್ ಇನ್ಸುಲೇಟರ್ ಆಸ್ ಇಟ್ ಈಸ್ ಹ್ಯಾವಿಂಗ್ ಹೈ ರೆಸಿಸ್ಟಿವಿಟಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ದಿಸ್ ಇಸ್ ಸಿ, ಇನ್ಸುಲೇಟರ್ ಇಸ್ ಸಿ ಆ್ಯಂಡ್ ದಿಸ್ ಇಸ್ ಗುಡ್ ಕಂಡಕ್ಟರ್ ಇಸ್ ಎ ಅಂತ ಹೇಳಿ ಬರೀತೀರ. ಇದನ್ನು ಬಿಟ್ಟು ಇನ್ನು ಕೆಲವು ಇದರಲ್ಲಿ ಯಾವುದನ್ನ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನಲ್ಲಿ ಯೂಸ್ ಮಾಡ್ತೀರಾ, ಯಾವ್ದು ಹೀಟಿಂಗ್ ಡಿವೈಸ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ವೆಶನ್ ನೋಡ್ತಾ ಬರ್ಬೋದು ನೀವು ಇಲ್ಲಿ. 2 wires of equal length, one of copper and another one is manganese, that is an alloy, have a same thickness. Which one can use for electrical transmission and electrical heating devices? Why ಅಂತೇಳಿ ಕ್ವೆಶನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿದೆ alloys are used in electrical heating devices. ಹೌದಲ್ವಾ? ಇದನ್ನು ನಾನು ಆ್ಯಕ್ಚುಲಿ ಇದು ಗಿವ್ ರೀಸನ್ ಕ್ವೆಶನ್ ಅಲ್ಲೆಲ್ಲ ಬಂದಿದೆ. Why alloys are preferred for heating devices ಅಂತಂದರೆ they are having high resistivity compared to metals. Okay, high resistivity compared to metals compare ಮಾಡಿದ್ರೆ they are having high resistivity and they do not oxidize at high temperature. ಅರ್ಥ ಆಗ್ತಿದೆಯಾ? they do not oxidize at high temperature. ಬಟ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ವೈ ವಿ ಆರ್ ಪ್ರಿಫರಿಂಗ್ ಕಾಪರ್ ಅಂತಂದರೆ ಇದು ನೋಡಿ, ಇಲ್ಲಿ ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸ್ ಅಲ್ಲಿ ವಿ ಆರ್ ಯೂಸಿಂಗ್ ಅನ್ ಅಲಾಯ್ ಅಥವಾ ಮ್ಯಾಗ್ನೆನಿನ್, ಅವ್ರು ಕೊಟ್ಟಿರೋಂಥ ಮ್ಯಾಗ್ನೆನಿನ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಯಾಕೆ? ಇಟ್ ಇಸ್ ಹ್ಯಾವಿಂಗ್ ಹೈ ರೆಸಿಸ್ಟಿವಿಟಿ ವೆನ್ ಕಂಪೇರ್ಡ್ ಟು ಮೆಟಲ್ಸ್. ಅರ್ಥ ಆಗ್ತಿದೆಯಾ? ಅದೇ ನೀವು ಕಾಪರ್ ಅಂತ ಕೇಳಿದ್ರೆ ದೇ ಹ್ಯಾವ್ ಲೋ ರೆಸಿಸ್ಟಿವಿಟಿ ಆ್ಯಂಡ್ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಬರೆದ್ರೆ ಆಯ್ತು. ಎರಡೇ ಪಾಯಿಂಟ್. ಇದಕ್ಕೆ ದೇ ಆರ್ ಹ್ಯಾವಿಂಗ್ ಹೈ ರೆಸಿಸ್ಟಿವಿಟಿ ಕಂಪೇರ್ಡ್ ಟು ಮೆಟಲ್ಸ್ ಆ್ಯಂಡ್ ದೇ ಡು ನಾಟ್ ಆಕ್ಸಿಡೈಸ್ ಅಟ್ ಹೈ ಟೆಂಪರೇಚರ್. ಯಾವುದಕ್ಕೆ? ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸ್ಗೆ. ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಅಂದರೆ ದೇ ಆರ್ ಹ್ಯಾವಿಂಗ್ ಲೆಸ್ ರೆಸಿಸ್ಟಿವಿಟಿ ಆ್ಯಂಡ್ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಬರೀತೀರಾ. ಇದಿಷ್ಟು ಏನಾಯಿತು, ಈ ಥರ ಡಿಫ್ರೆಂಟ್ ಆಗಿರುವಂಥ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ ನಿಮಗೆ. ಈ ಥರ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಅಂತ ನಾವು ಹೇಳಿ ಕರಿತೀವಿ. ಇದನ್ನು ನೀವು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ನಾನೇನು ಹೇಳ್ಕೊಡಿದ್ದೀನಿ ಇದು ಕಂಪ್ಲೀಟ್ ಸೆಷನಲ್ಲಿ ಪ್ರತಿಯೊಂದನ್ನು ಓದ್ಕೊಳ್ಳಿ, ಖಂಡಿತ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇದಿಷ್ಟು ಏನಾಯಿತು ಕಂಪ್ಲೀಟ್ ಈ ಎಕ್ಸ್ಪೆರಿಮೆಂಟ್ ಲಾಸ್ ಅಥವಾ ಟೇಬಲ್ ರಿಲೇಟೆಡ್ ಆಗಿ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಇರುವಂಥ ಕ್ವೆಶನ್ಸು ಪ್ರಾಕ್ಟೀಸ್ ಮಾಡಿ. ಓಕೆ, ಇದನ್ನು ಬಿಟ್ಟು ನಾನು ಇನ್ನೂ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಲೈಕ್ ಹೇಗೆ ಲಾಸ್ಟ್ ಮಿನಿಟ್ ಫಿಸಿಕ್ಸಲ್ಲಿ ಹೇಗೆ ನೀವು ಟ್ರಿಕ್ಸ್ ಆ್ಯಂಡ್ ಟ್ರಿಪ್ಸ್ನ ಯೂಸ್ ಮಾಡ್ಬೋದು. ಲೈಕ್ ಟಿಪ್ಸ್ ಕೊಡ್ತೀನಿ, ಒಂದಷ್ಟು ಟ್ರಿಕ್ಸ್ ಕೊಡ್ತೀನಿ. ಮ್ಯಾಥ್ಸಲ್ಲಿ ಹೇಗೆ ಹೇಳ್ಕೊಟ್ಟೆ ಅದೇ ಥರ ಇಲ್ಲಿ ಯಾವುದಾಗಿರ್ಬೋದು. ಎಲೆಕ್ಟ್ರಿಸಿಟಿಯಿಂದ ಪ್ರಾಬ್ಲಮ್ಸ್ ಕೊಟ್ಟರೆ ಹೇಗೆ ನೀವು ಸಾಲ್ವ್ ಮಾಡ್ತೀರಾ, ಅಥವಾ ಲೈಟ್ ಲೆಸನ್ನಿಂದ ಪ್ರಾಬ್ಲಮ್ ಕೊಟ್ಟರೆ. ಆಮೇಲೆ ರೇ ಡಯಾಗ್ರಾಮ್, ಎಸ್ಪೆಷಲಿ ನಿಮಗೆ ಗೊತ್ತಿದೆ ರೇ ಡಯಾಗ್ರಾಮ್ 3 ಮಾರ್ಕ್ಸ್ಗೆ ಕೊಡ್ತಾರೆ. ಅದರಲ್ಲೂ ಎಸ್ಪೆಷಲಿ ನಿಮಗೆ ಕೊಡುವಂಥದ್ದು ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ, ಕಾನ್ಕೇವ್ ಮಿರರ್ ಆಗಿರುತ್ತೆ. ಓಕೆ, ಜಾಸ್ತಿ ನಿಮ್ಗೆ ಇದರಲ್ಲೇ ನಿಮಗೆ 6 ಕೇಸಸ್ ಬರೋದು. ಸೊ ಇದರಲ್ಲಿ ಕೊಡೋವಂಥ ಚಾನ್ಸಸ್. ಇದನ್ನೆಲ್ಲ ಹೇಗೆ ಈಸಿಯಾಗಿ ಬರೋದು 3-4 ಮಾರ್ಕ್ಸ್ ಹೇಗೆ ತೊಗೊಳ್ಬೋದು ಅನ್ನೋದನ್ನು ನಾನು ಇನ್ನೊಂದು ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ಹೆಲ್ಪ್ ಆಗ್ತಿದೆ ಅಂದ್ಕೊಳ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ಬಿಕಾಸ್ ಇವತ್ತೊಂದೇ ದಿನ ಉಳ್ಕೊಂಡಿರುವಂಥದ್ದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೈನ್ಸ್ ಈಸಿ ಅಂತ ಅನ್ನಿಸ್ಲಿ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.